Hello everyone. I am Dr. S. Raghavendra, lecturer in biology, Gordon P. College, Bhadravati. I am dealing with chapter 3, Plant Kingdom. In this chapter, we will study kingdom plant under the following heading like algae, bryophytes, pteridophytes, gymnosperms, angiosperms, plant life cycles and alternation of generation. So we all know that plants, as the name comes, plant means green. So the plants are multicellular eukaryotic organisms. They are autotrophic. Okay. They are also called as metaphyta. Next, in the first question, match the following column 1 and column 2. So in the column 1, I have given the system of classification. In the column 2, I have given the principles based on which the classification system has been designed. So here, as we look into this question, in the question itself, we can come across some of the answers in it. There are some clues exist in this question. So ಹೇಗಂತಂದ್ರೆ first artificial system, natural system, phylogenetic system, numerical system, cytotaxonomy, chemotaxonomy. ಸೊ ಇಲ್ಲಿ ಎಲ್ಲಾದರೂ ನಮ್ಮ ಕಡೆ ಈ ವರ್ಡ್ನ ಜಾಸ್ತಿ ಕೇಳುತ್ತೆ, ಕೀಮೋ ಅಂತ. ಕೀಮೋಥೆರಪಿ ಅಂದರೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಉಪಯೋಗಿಸ್ತೀವಲ್ಲ. ಕೀಮೋ ಅಂದರೆ ಕೆಮಿಕಲ್ ಬೇಸ್ಡ್. ಸೊ ಇಲ್ಲಿ ಕೀಮೋಟ್ಯಾಕ್ಸನಮಿ ಅಂತಂದರೆ ಇಲ್ಲೆಲ್ಲಾದರೂ ಹುಡ್ಕೋಬೇಕು, ಏನು ಕೆಮಿಕಲ್ ಎಲ್ಲಾದರೂ ಸಂಬಂಧಪಟ್ಟಿದ್ದು ಎಲ್ಲಾದರೂ ಇದೆ. ಸೊ ಇಲ್ಲಿದೆ. ಸೊ ಕೀಮೋಟ್ಯಾಕ್ಸನಮಿ, the main principle based on the chemical components, chemical constituents like alkaloid resins, volatile oils, and etc. So edible oils irbodu ಅಥವಾ ನಾನ್ ಎಡಿಬಲ್ ಆಯಿಲ್ಸ್ ಇರ್ಬೋದು. ವಾಟ್ ಆರ್ ಆಲ್ ದಿ ಕೆಮಿಕಲ್ ಕಂಪೋಸಿಷನ್? ಸೊ ಆಲ್ಕಲಾಯ್ಡ್ ಬಗ್ಗೆ ನಮಗೆ ತಿಳ್ಕೊಬೇಕು ಅಂತಂದರೆ, ಈಗ ನಾವು ಪ್ಲಾಂಟ್ ಬ್ರೀಡಿಂಗ್ ಎಕ್ಸ್ಪೆರಿಮೆಂಟ್, ಪೋಲನ್ ಜರ್ಮಿನೇಷನ್ ಎಕ್ಸ್ಪೆರಿಮೆಂಟ್ ಮಾಡಿರ್ತೀವಿ ವಿಂಕಾದಲ್ಲಿ. ಆ ವಿಂಕಾ ಒಂದು ಪ್ಲ್ಯಾಂಟ್ನಲ್ಲಿ ನಿತ್ಯ ಪುಷ್ಪ, ಸದಾ ಪುಷ್ಪ ಅಂತ ಆ ಪ್ಲ್ಯಾಂಟ್ನಲ್ಲಿ ವಿನ್ಸಿಸ್ಟಿನ್ ಮತ್ತು ವಿನ್ ಬ್ಲಾಸ್ಟಿನ್ ಅಂತ ಒಂದು ಆಲ್ಕಲಾಯ್ಡ್ ಇದೆ. ದಟ್ ಈಸ್ ಯೂಸ್ಡ್ ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ಅದೇ ಥರ ಆಲ್ಕಲಾಯ್ಡ್ಸು ಇದರಲ್ಲಿ ಕೆಲೋಟ್ರೋಪಿಸ್ನಲ್ಲೂ ಸಿಗುತ್ತೆ ನಮಗೆ. ಆಮೇಲೆ ನೆಕ್ಸ್ಟು ರೆಸಿನ್ಸ್ ಬಂದುಬಿಟ್ರೆ ಎಲ್ಲ ಜಿಮ್ನೋಸ್ಪಮ್ಸಲ್ಲಿ, ಮೋಸ್ಟ್ ಆಫ್ ದಿ ಜಿಮ್ನೋಸ್ಪಮ್ಸಲ್ಲಿ ರೆಸಿನ್ ಕೆನಾಲ್ಸ್ ಇರುತ್ತೆ, ರೆಸಿನ್ಸ್ ಇರುತ್ತೆ, ಅದರಲ್ಲಿ ವೊಲಟೈಲ್ ಆಯಿಲ್ ಇರುತ್ತೆ. ಆಮೇಲೆ ಸ್ವಲ್ಪ ಅದನ್ನ ಸ್ಮೆಲ್ ಮಾಡಿದ್ರೆ ಸ್ವಲ್ಪ ನೀಲಗಿರಿ ಇದು ಒಂಥರ ವಿಕ್ಸಿದ್ದು ಸ್ಮೆಲ್, ಫ್ರಾಗ್ರೆನ್ಸ್ ಬರುತ್ತೆ. ನೆಕ್ಸ್ಟ್ ವೋಲಟೈಲ್ ಆಯಿಲ್ ನಮ್ಗೆ ಗೊತ್ತಿರೋ ಹಾಗೆ ನೀಲಗಿರಿ ಟ್ರೀ ಅಥವಾ ಈಕೊಲಿಪ್ಟಸ್ ಟ್ರೀನಲ್ಲಿ ಆ ಲೀಫ್ನ ನಾವು ಸ್ಕ್ವೀಸ್ ಮಾಡಿಬಿಟ್ರೆ ಅದರಲ್ಲಿ ನಮಗೆ ವೋಲಟೈಲ್ ಆಯಿಲ್ ಫ್ರಾಗ್ರೆನ್ಸ್ಗಳು ಸಿಗುತ್ತೆ. ಅದೇ ಥರ ಒಂದು ಮೊನೊಕೊಟ್ ಇದೆ, ಅದು ಸಿಟ್ರೋನೆಲ್ಲ ಅಂತ, ಅದು ಹುಲ್ಲು, ಅದು ಹೈಯರ್ ಆಲ್ಟಿಟ್ಯೂಡ್ನಲ್ಲಿ ಬೆಳ್ಕೊಳ್ಳುತ್ತೆ. ಅದನ್ನು ಅಷ್ಟೇ, ಅದನ್ನು ಲೀಫ್ನ ಸ್ಕ್ವೀಸ್ ಮಾಡಿದ್ರೆ ಒಂಥರ ಸಿಟ್ರಸ್ ಸ್ಮೆಲ್ ಬರುತ್ತೆ. ಅದೇ ಥರ ಸಿಟ್ರಸ್ ಫ್ರೂಟ್ನಲ್ಲೂ ಸಹ ನಮಗೆ ವೋಲಟೈಲ್ ಆಯಿಲ್ಸ್ ನೋಡ್ಬೋದು. ಫಾರ್ ಎಕ್ಸಾಂಪಲ್ ರೂಟೇಸಿ ಕುಟುಂಬದಲ್ಲಿ ಎಲ್ಲನೂ, ನಿಂಬೆಹಣ್ಣಿನ ಫ್ಯಾಮಿಲಿ ಸಂಬಂಧಪಟ್ಟಂತೆ ಎಲ್ಲ ಫ್ಯಾಮಿಲಿನಲ್ಲೂ ನಾವು ಆ ವೋಲಟೈಲ್ ಆಯಿಲ್ಸ್ಗಳನ್ನ ನೋಡ್ತೀವಿ. ಅದೇ ಥರನೇ ನಮಗೆ ತುಳಸಿ, ಲ್ಯಾಮಿಯೇಸಿ ಕುಟುಂಬದಲ್ಲಿ ತುಳಸಿ, ಕಾಮಕಸ್ತೂರಿ, ಅದರಲ್ಲೂ ಅಷ್ಟೇ ಫ್ರಾಗ್ರೆನ್ಸ್ ಇರುತ್ತೆ ಬಿಕಾಸ್ ಆಫ್ ವೋಲಟೈಲ್ ಆಯಿಲ್ಸ್. ಇದೆಲ್ಲನೂ ನಾವು ಗಣನೆಗೆ ತೊಗೊಂಡ್ಬಿಟ್ಟು ನಾವು ಅದನ್ನೊಂದು ಗ್ರೂಪ್ ಮಾಡ್ಕೋತೀವಿ. ಅದು ಕೀಮೋಟ್ಯಾಕ್ಸನಮಿಲಿ ನಮಗೆ ಗ್ರೂಪ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಅನದರ್ ಈ ಸೈಟೋಟ್ಯಾಕ್ಸನಮಿ ಯಾವ್ದ್ರ ಮೇಲೆ ಬೇಸ್ಡ್ ಆಗಿದೆ ಅಂದರೆ ಸೆಲ್ಯುಲಾರ್ ಫೀಚರ್ಸ್. ಸೊ ಬೇಸ್ಡ್ ಆನ್ ಸೈಟೋಲಾಜಿಕಲ್ ಇನ್ಫಾರ್ಮೇಷನ್ಸ್ ಲೈಕ್ ಕ್ರೋಮೋಸೋಮ್ ನಂಬರ್, ಸ್ಟ್ರಕ್ಚರ್. ಸೊ ಇದು 4 ಆಗುತ್ತೆ. ನೆಕ್ಸ್ಟು ಸೈಟೋಟ್ಯಾಕ್ಸನಮಿ ಇಲ್ಲಿ ಇದು 2. ಸೊ ಇವೆರಡರಲ್ಲಿ ನಾವು ಹುಡುಕ್ಬೇಕಾಗತ್ತೆ ಆನ್ಸರು. ನೆಕ್ಸ್ಟು ನ್ಯೂಮರಿಕಲ್ ಟ್ಯಾಕ್ಸನಮಿ. ನ್ಯೂಮರ್ ಅಂತ ಹೇಳ್ತಾ ಇದ್ರೆ ಅದೇನೋ ನಂಬರ್ ಅಂತ ಏನಾದರೂ ಒಂದು ಇರುತ್ತೆ, ಇಲ್ಲಿ ಎಲ್ಲಾದರೂ ಕ್ವಶನ್ ಹುಡುಕ್ಬೇಕು, ನಂಬರಿಗೆ ಸಂಬಂಧಪಟ್ಟಿದ್ದು ಏನಿದೆ. ಸೊ ಇಲ್ಲಿ ನೋಡ್ಬೋದು, ಬೇಸ್ಡ್ ಆನ್ ದಿ ಅಬ್ಸರ್ವಬಲ್ ಕ್ಯಾರೆಕ್ಟರ್ಸ್, ನಂಬರ್ ಆ್ಯಂಡ್ ಕೋಡ್ಸ್ ಆರ್ ಅಸೈನ್, ಡೇಟಾಸ್ ಆರ್ ಪ್ರೊಸೆಸ್ಡ್ ಬೈ ಯೂಸಿಂಗ್ ಕಂಪ್ಯೂಟರ್ಸ್. ಅಂದರೆ ಎಲ್ಲದಕ್ಕೂ ಒಂದೊಂದು ಕೋಡ್ ಕೊಡ್ತಾ ಹೋಗ್ತೀವಿ, ಒಂದು ವ್ಯಾಲ್ಯೂ ಕೊಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಲೀಫಿಗೆ ಸಂಬಂಧಪಟ್ಟಂತೆ ಸಿಂಪಲ್ ಲೀಫ್, ಕಾಂಪೌಂಡ್ ಲೀಫ್. ಆಮೇಲೆ ಸ್ಟೇಮನ್ಸಿಗೆ ಸಂಬಂಧಪಟ್ಟ ಹಾಗೆ
ಮೊನೊಲಿಫಸ್ ಸ್ಟೇಮನ್ನು, ಡಯಾಡಫಸ್ ಸ್ಟೇಮನ್ನು, ಪಾಲಿಡೆಲ್ಫಸ್ ಸ್ಟೇಮನ್ನು. ಆಮೇಲೆ ಇದೇ ಥರ ಗ್ಯಾಮ್ ಆಫ್ ಪೆಟಲ್ಗೆ ಒಂದು ಕೊಡ್ತೀವಿ, ಅಂದರೆ ಫ್ಯೂಸ್ಡ್ ಪೆಟಲ್ಸ್ಗೆ, ಫ್ರೀ ಪೆಟಲ್ಸ್ಗೆ. ಸೊ ಎಲ್ಲದಕ್ಕೂ ನಾವು ಒಂದೊಂದು ಕೋಡು, ಒಂದು ಡೇಟಾಸು, ಒಂದು ನಂಬರಿಂಗ್ ಮಾಡ್ತಾ ಹೋಗ್ತೀವಿ. ಯಾವ ಒಂದು ಅದನ್ನ ಪ್ರೊಸೆಸಿಂಗ್ ಮಾಡಬೇಕಾದ್ರೆ ಯಾವುದು ಜಾಸ್ತಿ ಮ್ಯಾಚ್ ಆಗುತ್ತೆ ಅದನ್ನೆಲ್ಲ ಒಂದು ಗುಂಪಿಗೆ ಹಾಕೋಣಂಗೆ ಒಂದು ಇದೊಂದು ಪ್ರಾವಿಷನ್ಸ್ ಇದೆ ಬೈ ಯೂಸಿಂಗ್ ಕಂಪ್ಯೂಟರ್ಸ್ ಆ್ಯಂಡ್ ಅಡ್ವಾನ್ಸ್ಡ್ ಸಾಫ್ಟ್ವೇರ್ಸ್. ದಿಸ್ ಇಸ್ ಅನ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇನ್ ಗ್ರೂಪಿಂಗ್ ದಿ ಪ್ಲಾಂಟ್ಸ್, ಇನ್ ದ ಕ್ಲಾಸಿಫಿಕೇಶನ್ ಆಫ್ ಪ್ಲಾಂಟ್ಸ್. ಸೊ ಇಲ್ಲಿ ಯಾವ್ದಿದೆ ಇದು 6. ಸೊ ಇಲ್ಲಿ ಎಲ್ಲ ಬರ್ತಾ ಇದೆ. ದೆನ್ ಸೊ ದ ನೆಕ್ಸ್ಟ್ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಈ ನ್ಯಾಚುರಲ್ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಈ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನಲ್ಲಿ ಏನಾದರೆ ಎವಲ್ಯೂಷನರಿ ಬೇಸ್ಡ್ ಆನ್ ದ ಎವಲ್ಯೂಷನರಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ವೇರಿಯಸ್ ಆರ್ಗನಿಸಮ್ ಬಿಲಾಂಗ್ ಟು ಸೇಮ್ ಟ್ಯಾಕ್ಸ್ ಹ್ಯಾವ್ ಕಾಮನ್ ಆನ್ಸೆಸ್ಟರ್ಸ್. ಒಬ್ಬ ಕಾಮನ್ ಆನ್ಸೆಸ್ಟರ್ಸ್ಗೆ ಅಲ್ಲಿಂದನೇ ಎಲ್ಲ ಡಿಸೆಂಡೆಂಟ್ಸ್ ಬಂದಿರೋಂಥ ಅದರ ಫೈಲೋಜೆನೆಟಿಕ್ ರಿಲೇಷನ್ಶಿಪ್ಸ್ ಇರುತ್ತೆ. ಈಗ ಒಂದು ಆರ್ಗನಿಸಮ್ಗೂ ಇನ್ನೊಂದು ಆರ್ಗನಿಸಮ್ಗೂ ಹೇಗೆ ಕಾಮನ್ ಆನ್ಸೆಸ್ಟರ್ ಇದೆ. ಈ ಸೇ ಫಾರ್ ಎಕ್ಸಾಂಪಲ್ ಡಾಗ್ ಫ್ಯಾಮಿಲಿ, ಅಲ್ಲಿ ನಾಯಿ, ನರಿ, ತೋಳ ಅವೆಲ್ಲ ಒಂದೇ ಥರ, ದೇ ಹ್ಯಾವ್ ಡಿಸೆಂಡ್ ಫ್ರಮ್ ದಿ ಕಾಮನ್ ಆನ್ಸೆಸ್ಟರ್ಸ್. ಸೊ ಅದೇ ಥರ ಬೆಕ್ಕಿಂದ ಯಾರು ಬರ್ತಾರೆ, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಪ್ಯಾಂಥರ್ ಇರ್ಬೋದು, ಅಥವಾ ಲಯನ್ ಇರ್ಬೋದು, ಅದೆಲ್ಲ ಕ್ಯಾಟ್ ಫ್ಯಾಮಿಲಿ. ಸೊ ಅವೆಲ್ಲ ಡಿಸೆಂಡೆಂಟ್ಸ್ ಫ್ರಮ್ ದಿ ಕಾಮನ್ ಆನ್ಸೆಸ್ಟರ್ಸ್. ಓಕೆ, ಅದು ಫೈಲೋಜೆನೆಟಿಕ್. ಸೊ ಮೋಸ್ಟ್ ಆಫ್ ದಿ ನಾವೆಲ್ಲ ಇದ್ರ ಮೇಲೆ ಜಾಸ್ತಿ ರಿಲೇ ಆಗಿರ್ತೀವಿ. ಇದು ಫಿಸಿಬಲ್ಲು ಮತ್ತು ಮೋರ್ ಸಪೋರ್ಟಿಂಗ್ ಇದೆ. ನೆಕ್ಸ್ಟು ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್. ಈ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಅಂತಂದರೆ ಏನು ಮಾಡುತ್ತೆ, ಅದು ಬೇಸ್ಡ್ ಆನ್ ನ್ಯಾಚುರಲ್ ಅಫಿನಿಟೀಸ್. ಸೊ ಇಲ್ಲೇ ನಮಗೆ ಸಿಗ್ತಾ ಇದೆ ನ್ಯಾಚುರಲ್ ಅಫಿನಿಟೀಸ್. ಸೊ ಇದು ಎರಡು ಮೋರ್ ರಿಲೇಟೆಡ್ ಇದೆ ಎಮಂಗ್ ಆರ್ಗನಿಸಮ್ಸ್ ಲೈಕ್ ಮಾರ್ಫಾಲಜಿ, ಅನಾಟಮಿ, ಎಂಬ್ರಿಯಾಲಜಿ ಆ್ಯಂಡ್ ಫೈಟೋಕೆಮಿಸ್ಟ್ರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್. ಈ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ಲಿ ಇದು ವೆರಿ ಫಸ್ಟ್ ಸ್ಟಾರ್ಟಿಂಗ್ ಲಿನೇಯಸ್ ಆ ಒಂದು ಅವರು ಮಾಡಿದಂಥದ್ದು. ಇದು ವೆರಿ ಪ್ರಿಮಿಟಿವ್. ಇದರಲ್ಲಿ ಏನಂತಂತಂದರೆ he has taken the habit, ಎಲ್ಲಿ ಬೆಳೆಯುತ್ತೆ ಗಿಡ, ಆಮೇಲೆ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್. ಸೊ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಲೈಕ್ ಶೇಪು ಆ್ಯಂಡ್ ನಂಬರ್ ಆಫ್ ಲೀವ್ಸು. ಸೊ ಈ ಥರದ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ಗಳ ಮೇಲೆ ಅವರು ಅದನ್ನು ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ತಾರೆ. ಆ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಮೇಲೆ ನಾವು ಜಾಸ್ತಿ ರಿಲೇ ಆದಂಗೆ ಎಲ್ಲ ಒಂದು ಕಡೆ ನಮಗೆ ವಿ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ಕ್ಲಾಸಿಫೈ ದಿಸ್. ಸೊ ಹಂಗಾಗಿ ನಮಗೆ ಆನ್ಸರ್ ಬರ್ತದೆ ಇಲ್ಲಿ ಸಿ. ನೆಕ್ಸ್ಟ್ ವಿ ಗೋ ಫಾರ್ ದಿ ಸೆಕೆಂಡ್ ಕ್ವಶನ್. ಎಸ್, ಆಲ್ರೆಡಿ ವಿ ಆರ್ ಡಿಸ್ಕಸ್ಡ್ ಇನ್ ದಿಸ್. ದ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಬೈ ಲಿನೇಯಸ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ರಾಂಗ್? ಈ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನಲ್ಲಿ ಯಾವುದು ತಪ್ಪಾಗಿದೆ ಅನ್ನೋದನ್ನ ಹುಡುಕ್ಬೇಕಾಗಿದೆ. ಸರಿ ಇರೋದಲ್ಲ, ತಪ್ಪಾಗಿರೋದನ್ನ ಹುಡುಕ್ಬೇಕಾಗತ್ತೆ. ಮೊದಲನೇದು, ಇಟ್ ವಾಸ್ ಪ್ರೈಮರಿಲಿ ಬೇಸ್ಡ್ ಆನ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಲೈಕ್ ಶೇಪ್, ಸೈಜ್ ಆ್ಯಂಡ್ ಕಲರ್ ಆಫ್ ಲೀವ್ಸ್. ಹೌದು, ಕರೆಕ್ಟ್ ಇದೆ. ಇಟ್ ಡಿಡ್ ನಾಟ್ ಕನ್ಸಿಡರ್ಡ್ ಇಂಟರ್ನಲ್ ಫೀಚರ್ಸ್ ಲೈಕ್ ಅನಾಟಮಿ, ಎಂಬ್ರಿಯಾಲಜಿ ಆ್ಯಂಡ್ ಫೈಟೋಕೆಮಿಸ್ಟ್ರಿ. ಹೌದು, ಅವ್ರೇನು ಕನ್ಸಿಡರ್ ಮಾಡಲಿಲ್ಲ. ನೆಕ್ಸ್ಟು, ಇಟ್ ಡಿಡ್ ನಾಟ್ ಕನ್ಸಿಡರ್ಡ್ ದ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಆರ್ ಮೋರ್ ಈಸಿಲಿ ಅಫೆಕ್ಟೆಡ್ ಬೈ ಎನ್ವಿರಾನ್ಮೆಂಟ್. ಅಂದರೆ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ಗಳು ವಾತಾವರಣಕ್ಕೆ ತಕ್ಕಂತೆ ಚೇಂಜ್ ಆಗ್ತವೆ ಅನ್ನೋದನ್ನು ಅವರು ಗಣನೆಗೆ ತಗೊಳ್ಳಿಲ್ಲ. ಹೌದು, ಅದು ಸರಿನೇ. ಇಟ್ ಡಿಡ್ ನಾಟ್ ಗಿವ್ ಈಕ್ವಲ್ ವೇಟೇಜ್ ಟು ವೆಜಿಟೇಟಿವ್ ಆ್ಯಂಡ್ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಅವರು ಈಕ್ವಲ್ ವೇಟೇಜ್ ಕೊಟ್ಟಿದ್ರು, ಆರ್ಟಿಫಿಷಿಯಲ್ ಸಿಸ್ಟಮ್ನಲ್ಲಿ ಈಕ್ವಲ್ ವೇಟೇಜ್ ಕೊಟ್ಟಿದ್ರು. ಬಟ್ ಇಲ್ಲ, ಇಟ್ ಡಿಡ್ ನಾಟ್ ಅಂತ ಇರೋದ್ರಿಂದ ಸೊ ಸಿ ಈಸ್ ದ ಆನ್ಸರ್ ಫಾರ್ ದಿಸ್. ಸೊ ಇಲ್ಲಿ ಏನಂತಂದರೆ ದೇ ಹ್ಯಾವ್ ಗಿವನ್ ಮೋರ್ ಇಂಪಾರ್ಟೆನ್ಸ್ ಟು ದಿ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್. ಅದು ಇಲ್ಲಿ ನಮಗೆ ಸಪೋರ್ಟ್ ಮಾಡೋದಿಲ್ಲ, ಯಾಕೆಂದರೆ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ನಮಗೆ ತುಂಬಾ ವೇರಿಯೇಷನ್ಸ್ ಬರ್ತದೆ. ಸೇ ಫಾರ್ ಎಕ್ಸಾಂಪಲ್, ಈ ಗಿಡ ನೋಡಿದ್ದೀರಾ ನೀವು, ಕತ್ತಾಳಿ ಗಿಡ, ಅಗೇವ್ ಅಂತ ಹೇಳ್ತೀವಿ ನಾವು. ಇದು ವೆರಿ ಏರಿಡ್ ರೀಜನಲ್ಲಿ ಬೆಳೀತಾ ವೆರಿ ಶಾರ್ಪ್ ಸ್ಪೈನ್ಸ್ ಇರುತ್ತೆ. ಅದೇ ಸಪೋಸ್ ಇದೇನಾದರೂ
ಹೆವಿ ರೈನ್ಫಾಲ್ ರೀಜನಲ್ಲಿ ಏನಾದರೂ ಬೆಳೀತಾ ಇದ್ದರೆ ಇಷ್ಟೊಂದು ವೆರಿ ಶಾರ್ಪು ಸ್ಪೈನ್ಸ್ ಇರೋದಿಲ್ಲ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಲೀಫ್ ಟಿಪ್ ಈಸ್ ಮಾಡಿಫೈಡ್ ಇಂಟು ಸ್ಪೈನ್ಸ್ ವೇರ್ ಇದು ಎಗೇನೆಸ್ಟ್ ದಿ ಪ್ಯಾಲೆಟಬಿಲಿಟಿ ಆಫ್ ದಿ ಗ್ರೇಜಿಂಗ್ ಅನಿಮಲ್ಸ್ ಆರ್ ಬ್ರೌಸಿಂಗ್ ಅನಿಮಲ್ಸ್. ಸೊ ಅದೇ ಮಲೆನಾಡಲ್ಲಿ ಹೆವಿ ರೈನ್ಫಾಲ್ ಇರೋ ರೀಜನಲ್ಲಿ ಬೆಳೆದರೆ ಇಷ್ಟೊಂದು ಒಂದು ವಿಗರಸಿಟಿ, ಒಂದು ರಫ್ ಲೆದರಿ ಟೆಕ್ಸ್ಚರ್ಗಳು ಇರೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಬಂದರೆ ಇಲ್ಲಿ ಕೊತ್ತಂಬರಿ ಸೊಪ್ಪು, ಕೋರಿಯಾಂಡರ್ ಲೀವ್ಸ್, ಇದನ್ನೆಲ್ಲ ನಾವು ಉಪಯೋಗಿಸ್ತೀವಿ, ನಾವು ಅಡುಗೆಗೆ ಉಪಯೋಗಿಸ್ತಾ ಇದ್ದೀವಿ. ಆ್ಯಂಡ್ ಇಟ್ ಆಲ್ಸೋ ಹ್ಯಾವ್ ದಿ ಮೆಡಿಸಿನಲ್ ವ್ಯಾಲ್ಯೂ. ಸೊ ಇಲ್ಲಿ ನಮಗೆ ನೋಡು 2 ಥರದ ಲೀವ್ಸ್ಗಳನ್ನ ನಾವು ನೋಡ್ತೀವಿ. ಒಂದು ಸಿಂಪಲ್ ಲೀಫು, ಅನ್ನೋದು ಡಿಸೆಕ್ಟೆಡ್ ಲೀಫ್. ಈ ಸಿಂಪಲ್ ಲೀಫು ಇವೊಂದು ಇಲ್ಲಿ ನೋಡಿ, ಇಲ್ಲಿ ಸಿಂಪ್ಲೆಸ್ಟ್ ಆಗಿದೆ. ಇದು ಇಲ್ಲಿ ಡಿಸೆಕ್ಷನ್ ಕಡಿಮೆ ಆಗಿದೆ. ಇಲ್ಲಿ 2 ಥರದ ನಾವು ನೋಡ್ತೀವಿ, ಹೆಟ್ರೋಫಿಲಿ ಅಂತ ಹೇಳ್ತೀವಿ. 2 ಥರದ ನಾವು ಲೀವ್ಸ್ನ ಅಬ್ಸರ್ವ್ ಮಾಡ್ತೀವಿ. ಸೊ ಈ ಡಿಸೆಕ್ಷನ್ ರೇಟ್ ಇಲ್ಲಿ ಜಾಸ್ತಿ ಇದೆ, ಸಿಬ್ರಾಗಿ ತುಂಬ ಸಿಬ್ರಾಗಿದೆ. ಸೊ ದಿಸ್ ಕೆನಾಟ್ ಬಿ ಕನ್ಸಿಡರ್ಡ್ ಇನ್ ದಿ ಕ್ಲಾಸಿಫಿಕೇಶನ್. ಸೊ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ನ ನಾವು ಗಣನೆಗೆ ತಗೊಂಡು ಕ್ಲಾಸಿಫಿಕೇಶನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟು, ದಟ್ ಇಸ್ ಆನ್ಸರ್ ಸಿ. Next is life cycle in plants has 2 distinct phase that alternate with the another phase and vice versa. This phenomenon is called as alternation of generation. So plants ಅಲ್ಲಿ ಯಾವಾಗಲೂ 2 ಫೇಸ್ ಇರುತ್ತೆ, ಆಲ್ಟರ್ನೇಟ್ ಆಗ್ತಾ ಇರುತ್ತೆ. ಒಂದು ಯಾವುದೇ ಹ್ಯಾಪ್ಲಾಯ್ಡ್ ಫೇಸು, ಡಿಪ್ಲಾಯ್ಡ್ ಫೇಸು, ಹ್ಯಾಪ್ಲಾಯ್ಡ್ ಫೇಸ್, ಇದು ಆಲ್ಟರ್ನೇಟ್ ಆಗ್ತಾನೆ ಇರುತ್ತೆ ಅದು ಅದರ ಜೀವನ ಚಕ್ರದಲ್ಲಿ. ಸೊ ಮೊದಲೇ ಯಾವುದ್ಯಾವುದು ಕಾಂಬಿನೇಷನ್ ಇದೆ, ಡಿಪ್ಲಾಯ್ಡ್ ಸ್ಪೋರೋಫೈಟು, ಡಿಪ್ಲಾಯ್ಡ್ ಗೆಮೆಟೋಫೈಟ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಇರುತ್ತೆ ಸಾಮಾನ್ಯವಾಗಿ, ಹ್ಯಾಪ್ಲಾಯ್ಡ್ ಗೆಮೆಟೋಫೈಟ್ ಇರುತ್ತೆ. ಇದರಲ್ಲಿ ಯಾವುದಿದೆ ಆನ್ಸರು ನೋಡಿದ್ರೆ ಡಿಪ್ಲಾಯ್ಡ್ ಸ್ಪೋರೋಫೈಟು ಮತ್ತು ಹ್ಯಾಪ್ಲಾಯ್ಡ್ ಗೆಮೆಟೋಫೈಟ್. ಸೊ ನಮಗೆ NCERT ಸಿಲೆಬಸ್ನಲ್ಲಿ 3 ಥರದ ಒಂದು ಸೈಕಲ್ನ ನಾವು ಕಲಿತಾ ಇದ್ದೀವಿ. ಅದರಲ್ಲಿ ಒಂದು ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ಲು, ಇನ್ನೊಂದು ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್, ಇನ್ನೊಂದು ಡಿಪ್ಲಾಂಟಿಕ್ ಲೈಫ್ ಸೈಕಲ್. ಯಾವ ಪ್ಲಾಂಟ್ಸ್ಗಳು ಇದನ್ನು ಫಾಲೋ ಮಾಡ್ತವೆ? ಸೊ ಆಲ್ಗಿನಲ್ಲಿ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್. ಈ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಅಂತಂದರೆ ಇಲ್ಲಿ ಗೆಮೆಟೋಫೈಟ್ ಈಸ್ ಮೋರ್ ಡಾಮಿನೆಂಟ್ ಆ್ಯಂಡ್ ಇಟ್ ಈಸ್ ಸಪೋರ್ಟಿಂಗ್ ದಿ ಸ್ಪೋರೋಫೈಟ್. ಸ್ಪೋರೋಫೈಟ್ನ ಅದು ಸಪೋರ್ಟ್ ಮಾಡುತ್ತೆ. ಆ ಸ್ಪೋರೋಫೈಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದಿಸ್ ಗೆಮೆಟೋಫೈಟ್ ಫಾರ್ ಇಟ್ ಸರ್ವೈವಲ್. ಸೊ ಇಲ್ಲಿ ಗೆಮೆಟೋಫೈಟಿಕ್ ಫೇಸ್ ತುಂಬಾ ಡಾಮಿನೆಂಟ್ ಆಗಿರುತ್ತೆ. ಸೊ ಹಂಗಾಗಿ ಮೋಸ್ಟ್ ಆಫ್ ದಿ ಈ ಥರ ಒಂದು ಲೈಫ್ ಸೈಕಲ್ನ ಫಾಲೋ ಮಾಡೋದು ಆಲ್ಗೆ ಇರ್ತದೆ. ಇದರಲ್ಲೂ ಸಹ ಎಕ್ಸೆಪ್ಷನ್ಸ್ಗಳಿದ್ದಾವೆ. ನೆಕ್ಸ್ಟ್ ಬರುತ್ತೆ ಬ್ರಯೋಫೈಟ್ಸ್. ಈ ಬ್ರಯೋಫೈಟ್ಸ್ನಲ್ಲಿ 2 ಗೆಮೆಟೋಫೈಟು ಮತ್ತು ಸ್ಪೋರೋಫೈಟ್ 2 ಈಕ್ವಲಿ ಡಾಮಿನೆಂಟ್ ಇದ್ದಾವೆ. ಸೊ ಅದಕ್ಕೆ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಆಗುತ್ತೆ. ಬಟ್ ಇವೊಂದು ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಇದ್ರೂ this sporophyte is dependent on, is parasitic or dependent on the gametophyte to get the nourishment. ನೆಕ್ಸ್ಟು ಇನ್ನೊಂದು ನಮಗೆಲ್ಲ ಗೊತ್ತಿರಾಗೆ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಏನು ಪ್ಲ್ಯಾಂಟ್ಸ್ಗಳೇನು ಕಾಣ್ತವೆ, ಮೋಸ್ಟ್ ಆಫ್ ದಿ ಪ್ಲ್ಯಾಂಟ್ಸ್ ಆರ್ ಸ್ಪೋರೋಫೈಟಿಕ್. ಲ್ಯಾಂಡ್ ಪ್ಲ್ಯಾಂಟ್ಸ್, ಭೂಮಿ ಮೇಲೆ ಬೆಳೆಯುವಂಥ ಮೋಸ್ಟ್ ಆಫ್ ದಿ ಪ್ಲ್ಯಾಂಟ್ಸ್ ಆರ್ ದಿ ಸ್ಪೋರೋಫೈಟ್. ಸೊ ಅದು ಡಿಪ್ಲಾಂಟಿಕ್ ಫೇಸ್ ಆಫ್ ಲೈಫ್ ಸೈಕಲ್ನ ಫಾಲೋ ಮಾಡ್ತವೆ. ಸೊ ಅಲ್ಲಿ ಗೆಮೆಟೋಫೈಟು ಡಿಪೆಂಡೆಂಟ್ ಆನ್ ಸ್ಪೋರೋಫೈಟ್. ಗೆಮೆಟೋಫೈಟು ಸ್ಪೋರೋಫೈಟ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಆಮೇಲೆ ಇಟ್ ಮೇ ಬಿ ರಿಸ್ಟ್ರಿಕ್ಟೆಡ್ ಟು ವೆರಿ ಫ್ಯೂ ಸೆಲ್ಸ್. ಓಕೆ, ಇಲ್ಲಿ ಯಾರ್ಯಾರು ಫಾಲೋ ಮಾಡ್ತಾರೆ, ಜಿಮ್ನೋಸ್ಪರ್ಮ್ ಮತ್ತು ಏಂಜಿಯೋಸ್ಪರ್ಮ್ಸ್ಗಳು ಈ ಒಂದು ಪ್ಯಾಟರ್ನ್ ಆಫ್ ಲೈಫ್ ಸೈಕಲ್ನ ಫಾಲೋ ಮಾಡ್ತವೆ. ಇದರಲ್ಲೂ ಸಹ ಎಕ್ಸೆಪ್ಷನ್ಸ್ಗಳಿದ್ದಾವೆ. ಬ್ರಯೋಫೈಟ್ಸ್ ಎಲ್ಲ ಇದರಲ್ಲಿ ಕೆಲವು ರೆಡ್ ಆಲ್ಗೆನೂ ಸಹ ಈ ಥರ ಒಂದು ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ನ ಫಾಲೋ ಮಾಡ್ತವೆ. ಎಲ್ಲ ಮೋಸ್ಟ್ ಆಫ್ ದಿ ಆಲ್ಗೆ ಫಾಲೋ ದಿ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್. ಆದರೆ ಕೆಲವು ಆಲ್ಗೆಗಳು ಇದರಲ್ಲಿ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಮಾಡುತ್ತೆ, ಯಾಕಂದರೆ ಸ್ವಲ್ಪ ಬಯಾಲಜಿನಲ್ಲಿ ವೇರಿಯೇಷನ್ಸ್ ಬರುತ್ತೆ. ನೆಕ್ಸ್ಟು ಮ್ಯಾಚ್ ದಿ ಕಾಲಮ್ 1A ಆಲ್ಗೆ ಅಂಡ್ ಕಾಲಮ್ 2 ಲೈಫ್ ಸೈಕಲ್ ಇಟ್ ಈಸ್ ಫಾಲೋಯಿಂಗ್. ಸೊ ಕಾಲಮ್ 1ನಲ್ಲಿ ಆಲ್ಗೆ ಕೊಟ್ಟಿದ್ದೀನಿ, ಕಾಲಮ್ 2ನಲ್ಲಿ ಅದು ಯಾವ ಲೈಫ್ ಸೈಕಲ್ನ ಫಾಲೋ ಮಾಡುತ್ತೆ ಅನ್ನೋದು ಅದನ್ನು ನಾವು ಇಲ್ಲಿ ಕಂಡುಹಿಡ್ಕೊಬೇಕಾಗತ್ತೆ. ಒಂದು
ಯುಲೋಥ್ರಿಕ್ಸ್ ಅನ್ನೋದು, ಇನ್ನೊಂದು ಫ್ಯೂಕಸ್ ಅನ್ನೋದು, ಇನ್ನೊಂದು ಎಕ್ಟೋಕಾರ್ಪಸ್. ಯುಲೋಥ್ರಿಕ್ಸು ಇದು ಕ್ಲೋರೋಫೈಸಿ ಮೆಂಬರು, ಇದು ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ನ ಫಾಲೋ ಮಾಡುತ್ತೆ. ಇನ್ನೊಂದು ಫ್ಯೂಕಸ್ ಅನ್ನೋದು ಬ್ರೌನ್ ಆಲ್ಗೆ ಅದು ಆಲ್ಗೆ ಆದ್ರೂ ಅದು ಡಿಪ್ಲಾಂಟಿಕ್ ಲೈಫ್ ಸೈಕಲ್ನ ಫಾಲೋ ಮಾಡುತ್ತೆ. ಇನ್ನೊಂದು ಎಕ್ಟೋಕಾರ್ಪಸ್ ಅನ್ನೋದು ಅದು ರೆಡ್ ಆಲ್ಗೆ. ಈ ರೆಡ್ ಆಲ್ಗೆ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ನ ಫಾಲೋ ಮಾಡುತ್ತೆ. ಯಾಕಂದರೆ ಇದು ಈ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲು ಬ್ರಯೋಫೈಟ್ಸ್ ಜಾಸ್ತಿ ಫಾಲೋ ಮಾಡ್ತವೆ. ಇದು ಡಿಪ್ಲಾಂಟಿಕ್ ಲೈಫ್ ಸೈಕಲು ಸ್ಪೋರೋಫೈಟ್ಸ್ ಜಾಸ್ತಿ ಫಾಲೋ ಮಾಡ್ತವೆ. ಇದು ಎಲ್ಲನೂ ಆಲ್ಗೆನಲ್ಲಿ ಸಿಗ್ತಾ ಇದೆ. ಸೊ ವಾಟ್ ದಿಸ್ ಸೇಸ್ ದಟ್ ದ ನೇಚರ್ ಪ್ರೊವೈಡ್ಸ್ ಎ ಲಾಟ್ ಆಫ್ ಸ್ಕೋಪ್ ಫಾರ್ ಎವಲ್ಯೂಷನ್. ಸೊ ಎವಲ್ಯೂಷನಲ್ಲಿ ತುಂಬ ಸ್ಕೋಪ್ ಇರುತ್ತೆ, ಎಲ್ಲ ಒಂದು ಕಡೆ ಆಗೋದಿಲ್ಲ. ಡೈವರ್ಜೆಂಟ್ ಎವಲ್ಯೂಷನ್ ಅಂತ ಹೇಳ್ಕೋಬೋದು. ದೇರ್ ಆರ್ ಮೆನಿ ವಿಂಡೋಸ್, ಮೆನಿ ಆಪರ್ಚುನಿಟೀಸ್ ಫಾರ್ ದಿ ಸ್ಕೋಪ್ ಆಫ್ ಎವಲ್ಯೂಷನ್. ಸೊ ಒಂದೇ ಫಾಲೋ ಮಾಡ್ತಾ ಇದ್ರೆ ಸರ್ವೈವಲಬಿಲಿಟಿ ಕಷ್ಟ ಆಗುತ್ತೆ. ಸೊ ಇದೆಲ್ಲ ಬೇಸಿಕ್ ಫೌಂಡೇಶನ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿಸ್. ಸೊ ಆನ್ಸರ್ ಈಸ್ ಇಯರ್ಲಿಗೆ. ನೆಕ್ಸ್ಟು ಹೈಡ್ರೋಕೊಲೈಡ್ಸ್. ಹೈಡ್ರೋಕೊಲೈಡ್ಸ್ ಆರ್ ಸೆಕ್ರೇಟೆಡ್ ಬೈ. ಹೈಡ್ರೋಕೊಲೈಡ್ಸ್ ಅಂತಂತಂದರೆ ಅದು ದೇ ಆರ್ ದಿ components present in the algae, biochemical components present in the algae. They store more water. ಯಾಕಂದರೆ ಒಂದೊಂದ್ಸಲ ಟೈಡಲ್ ರೀಜನ್ಸ್ನಲ್ಲಿ ಲೋ ಟೈಡು ಹೈ ಟೈಡ್ನಲ್ಲಿ ನೀರು ಸಿಗುತ್ತೆ ಅವಕ್ಕೆ, ಲೋ ಟೈಡಲ್ಲಿ ನೀರು ಸಿಗೋದಿಲ್ಲ. ಅಂಥ ಟೈಮಲ್ಲಿ ನೆಕ್ಸ್ಟು ಇನ್ನೊಂದು ಬೇರೆ ಸಮುದ್ರದ ಉಬ್ಬರ ಬರೋ ಹೊತ್ತಿಗೆ ಅದು ಜೀವ ಹಿಡ್ಕೋಬೇಕಾಗತ್ತೆ. ಆವಾಗ ಏನಾಗುತ್ತೆ, ಈ ದೇ ಸ್ಟೋರ್ ದಿ ವಾಟರ್ ಇನ್ ದಿಸ್ ಮ್ಯೂಸಿಲೇಜಿನಸ್ ಹೈಡ್ರೋಕೊಲೈಡ್ಸ್. ಸೊ ಅದು ವಾಟರ್ನ ಸ್ಟೋರೇಜ್ ಕೆಪಾಸಿಟಿ ಒಂದು ಜೆಲ್ ಲೈಕ್ ಮಾಡೋದ್ರಿಂದ ಉಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಆನ್ಸರ್ ಈಸ್ ರೆಡ್ ಆ್ಯಂಡ್ ಬ್ರೌನ್ ಆಲ್ಗೆ. ನೀವು ಯಾವುದೇ ಬೀಚ್ ಸೈಡ್ ಅಥವಾ ಈ ಸರ್ಗ್ಯಾಸಮ್ ಅನ್ನೋದನ್ನ ಬ್ರೌನ್ ಆಲ್ಗೆ ನೀವು ಆರಾಮ್ಸೆ ನೋಡ್ಬೋದು, ಸಿಗುತ್ತೆ. ಎಲ್ಲ ನಮ್ಮ ಉಡುಪಿ, ಮ್ಯಾಂಗ್ಳೂರು ಯಾವುದೇ ಒಂದು ನೀವು ಕೋಸ್ಟಲ್ ಸೈಡ್ ಬೀಚ್ ಸೈಡ್ ಹೋದರೆ ಈ ಸರ್ಗ್ಯಾಸಮ್ ಬಂದು ತೇಲ್ತಾ ಇರುತ್ತೆ. ಯಾವಾಗ ನಾವು ಬೀಚ್ ಸೈಡ್ ಹೋದಾಗ ನೋಡಿ. ನೆಕ್ಸ್ಟು ಆನ್ಸರ್ ಈಸ್ ಮ್ಯಾಚ್ ದಿ ಕಾಲಮ್ 1 ಗ್ರೀನ್ ಆಲ್ಗೆ ಅಂಡ್ ಕಾಲಮ್ 2 ಸೆಕ್ಷುವಲ್ ರಿಪ್ರೊಡಕ್ಷನ್. ಈ ಗ್ರೀನ್ ಆಲ್ಗೆ ಯಾವ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ? ಸೊ ಮೇಜರ್ಲಿ ನಮಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇರುವಂಥದ್ದು ಐಸೋಗ್ಯಾಮಸ್, ಊಗ್ಯಾಮಸ್, ಅನೇಸೋಗ್ಯಾಮಸ್. ಐಸೋಗ್ಯಾಮಸ್ ಅಂತಂದರೆ ಎರಡೂ ಗೆಮೆಟ್ಗಳು, ಮೇಲ್ ಆ್ಯಂಡ್ ಫೀಮೇಲ್ ಗೆಮೆಟ್, ದೇ ಆರ್ ಲುಕ್ ಅಲೈಕ್, ದೇ ಶೋ ಮೊಟಿಲಿಟಿ, ಬೋತ್ ಶೋ ಮೊಟಿಲಿಟಿ. ನೆಕ್ಸ್ಟ್ ಅನೈಸೋಗ್ಯಾಮಸ್ ಅಂತಂದರೆ ಮಾರ್ಫಾಲಜಿಕಲ್ ದೇ ಆರ್ ಡಿಸ್ಸಿಮಿಲರ್ ಗೆಮೆಟ್ಸ್. ಸೊ ಮೇಲ್ ಗೆಮೆಟ್ಸು ಸ್ವಲ್ಪ ಚಿಕ್ಕದಾಗಿರುತ್ತೆ, ಫೀಮೇಲ್ ಗೆಮೆಟ್ ಈಸ್ ಲಿಟ್ಲ್ ಬಿಗ್ ಎನಫ್, ಬಟ್ ಬೋತ್ ಶೋಸ್ ಮೊಟಿಲಿಟಿ. ಬಟ್ ಫೀಮೇಲ್ ಗೆಮೆಟ್ ಶೋಸ್ ವೆರಿ ಶಾರ್ಟ್ ಟರ್ಮ್ ಆಫ್ ಮೊಟಿಲಿಟಿ. ಯಾವಾಗಲೂ ಜಾಸ್ತಿ ಮೇಲ್ ಗೆಮೆಟೇ ಮೊಟಿಲಿಟಿ ತೋರಿಸುತ್ತೆ, ಫೀಮೇಲ್ ಗೆಮೆಟು ಸ್ವಲ್ಪ ಹೊತ್ತು ಮೊಟಿಲಿಟಿ ತೋರಿಸಿ ಸುಮ್ಮನಾಗ್ಬಿಡುತ್ತೆ. ನೆಕ್ಸ್ಟ್ ಇದು ಊಗ್ಯಾಮಸ್ ಟೈಪ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಇದು ಮೋರ್ ಅಡ್ವಾನ್ಸ್ಡ್ ಅಂತ ಅನ್ಕೋಬೋದು. ಈ ಊಗ್ಯಾಮಸ್ ಟೈಪಲ್ಲಿ ಅಂತಂದರೆ ಎರಡು ಥರದ ಗೆಮೆಟ್ಸ್ಗಳು ಬರುತ್ತೆ. ಮೇಲ್ ಗೆಮೆಟ್ ಈಸ್ ಕನ್ಸಿಡರಬ್ಲಿ ವೆರಿ ಸ್ಮಾಲ್ ಇನ್ ಕಂಪೇರ್ಡ್ ವಿತ್ ಅಪ್ ಫೀಮೇಲ್ ಗೆಮೆಟ್. ಫೀಮೇಲ್ ಗೆಮೆಟು ಸ್ವಲ್ಪ ದೊಡ್ಡದೇ ಇರುತ್ತೆ. ಅದು ಫೀಮೇಲ್ ಗೆಮೆಟ್ ವಿಲ್ ಸ್ಟೋರ್ ಮೋರ್ ಫುಡ್. ಮೇಲ್ ಗೆಮೆಟ್ ಮಿನಿಮಮ್ ರಿಸೋರ್ಸಸ್ ಇರುತ್ತೆ ಅದಕ್ಕೆ ಟು ಡೆಲಿವರ್ ದಿ ಜೆನೆಟಿಕ್ ಮೆಟೀರಿಯಲ್. ಸೊ ಎನ್ ನಂಬರ್ ಆಫ್ ಕ್ರೋಮೋಸೋಮ್ ಏನು ಡೆಲಿವರ್ ಮಾಡೋಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಮಾತ್ರ ಇರುತ್ತೆ. ಮಿನಿಮೈಸೇಷನ್ ಆಫ್ ಗೆಮೆಟ್. ಸೊ ಇಲ್ಲಿ ಫೀಮೇಲ್ ಗೆಮೆಟು ಸೈಟೋಪ್ಲಾಸಮ್ ಡೋನರ್ ಆಗುತ್ತೆ. ಸೊ ಸೈಟೋಪ್ಲಾಸಮ್ ಎಲ್ಲ ಸೈಟೋಪ್ಲಾಸ್ಮಿಕ್ ಆರ್ಗನಲ್ಸ್ ಎಲ್ಲನೂ ಅದೇ ಡೊನೇಟ್ ಮಾಡುತ್ತೆ. ಸೊ ದಿಸ್ ಎ ವೆರಿ ಬೇಸಿಕ್ ಫೌಂಡೇಶನ್ ಇನ್ ದಿಸ್ ಊಗ್ಯಾಮಸ್ ಟೈಪ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ is regarded as advanced in this algal group. ಸೊ ನೆಕ್ಸ್ಟ್ ಅದು ವೆರಿ ಫೌಂಡೇಶನ್ ಏನಂತಂದರೆ ಸೈಟೋಪ್ಲಾಸ್ಮಿಕ್ ಇನ್ಹೆರಿಟೆನ್ಸ್ ನಾವು ಇಲ್ಲಿಂದನೇ ಮಾನಿಟರ್ಗಳು ಮಾಡ್ಕೋಬೋದು. ಸೊ ಅದು ಮ್ಯಾಟ್ರನಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ಕೊತೀವಿ. ಎಸ್, ಬಿಕಾಸ್ ಸೈಟೋಪ್ಲಾಸಮ್ ಡೋನರ್ ಯಾರು? ಫೀಮೇಲ್ ಗೆಮೆಟೇ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಯಾರ್ಯಾರು ಇದನ್ನ ಫಾಲೋ ಮಾಡ್ತಾರೆ ಅಂತ, ಇಡೋರಿನಾ ಅನ್ನೋದು ಗ್ಯಾಮಸ್ಸು, ಸ್ಪೈರಗೈರ್ ಅನ್ನೋದು ಐಸೋಗ್ಯಾಮಸ್ಸು, ವಾಲ್ವಾಕ್ಸ್ ಅನ್ನೋದು ಊಗ್ಯಾಮಸ್. ಸೊ ಆನ್ಸರ್ ಈಸ್ ಬಿ. ಓಕೆ, ನೆಕ್ಸ್ಟ್ ಪೈರಿನಾಯ್ಡ್ಸ್ ಆರ್ ಲೊಕೇಟೆಡ್ ಇನ್. ಪೈರಿನಾಯ್ಡ್ಸ್ ಅನ್ನೋದು ಸ್ಪೆಷಲ್ ಪ್ರೋಟೀನೇಷಿಯಸ್ ಸ್ಟ್ರಕ್ಚರ್ಸು.
ಸ್ವಲ್ಪ ಅದಕ್ಕೆ ಎಂಜೈಮ್ಯಾಟಿಕ್ ಆ್ಯಕ್ಟಿವಿಟಿನೂ ಇದೆ. ಅದು ಎಲ್ಲಿರುತ್ತೆ? ಅದು ಕ್ಲೋರೋಪ್ಲಾಸ್ಟ್ನಲ್ಲಿರುತ್ತೆ. ಆ ಕ್ಲೋರೋಪ್ಲಾಸ್ಟ್ನಲ್ಲಿ ಏನು ಕಾರ್ಬನ್ ಅಸಿಮಿಲೇಷನ್ಗೆ ಹೆಲ್ಪ್ ಮಾಡುತ್ತೆ ಅದು. ಓಕೆ, ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ದಿ ಸ್ಟೋರೇಜ್ ಆಫ್ ಸ್ಟಾರ್ಚ್ ಆಸ್ ಎ ರಿಸರ್ವ್ಡ್ ಫುಡ್ ಮೆಟೀರಿಯಲ್. ಓಕೆ, ಸೊ ಆನ್ಸರ್ ಈಸ್ ಕ್ಲೋರೋಪ್ಲಾಸ್ಟ್. ನೆಕ್ಸ್ಟು, ಸೆಲ್ ವಾಲ್ ಆಫ್ ಗ್ರೀನ್ ಆಲ್ಗೆ ಈಸ್ ಮೇಡ್ ಅಪ್ ಆಫ್. ಸೆಲ್ ವಾಲ್ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂತ. ಸೊ ಈ ಗ್ರೀನ್ ಆಲ್ಗೆನಲ್ಲಿ ಯಾವುದೇದು ಸಾಮಾನ್ಯವಾಗಿರುತ್ತೆ? ಕೈಟಿನ್ ಎಲ್ಲ ಫಂಗೈನಲ್ಲಿರುತ್ತೆ. ಸೊ ಇಲ್ಲಿ ಆಲ್ಗೆನಲ್ಲಿ ಬರೋದಿಲ್ಲ ಸಾಮಾನ್ಯವಾಗಿ. ಸೊ ಆನ್ಸರು ಈ ಮೂರರಲ್ಲೂ ಕೈಟಿನ್ ಇದೆ, ಇದರಲ್ಲಿ ಇಲ್ಲ. ಸೊ ಇದು ನಮಗೆ ಈಸಿ. ಇನ್ನರ್ ಲೇಯರು ಸೆಲ್ಲೋಸ್ ಇರುತ್ತೆ, ಔಟರ್ ಲೇಯರು ಪೆಕ್ಟೋಸ್ ಇರುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. ಸೊ ಒಂದೊಂದ್ಸಲ ಆನ್ಸರ್ನಲ್ಲೇ ಕ್ಲೂ ಇರುತ್ತೆ. ಪ್ರತಿ ಎನ್ ಸಿ ಆರ್ ಟಿದ ಪ್ರತಿ ಲೈನು, ಆ ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ರತಿ ಲೈನು ಓದ್ಕೊಂಡು ನಾವೇ ಕ್ವಶನ್ನು ಡಿಸೈನ್ ಮಾಡ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ, ಯಾವ ಥರ ಕ್ವಶನ್ಸ್ಗಳು ಬರ್ಬೋದು ಅನ್ನೋದು ನಮಗೆ ನಾವೇ ಒಂದು ಡಿಸೈನ್ ಮಾಡ್ಕೊಂಡ್ಬಿಟ್ರೆ ಯು ಕ್ಯಾನ್ ಆನ್ಸರ್ ಎನಿ ಕ್ವಶನ್ ಪರ್ಟೈನಿಂಗ್ ಟು ದಿಸ್ KCET or NEET, whatever it is. ನೆಕ್ಸ್ಟ್ ಇನ್ನೊಂದು, ಡಬಲ್ ಫರ್ಟಿಲೈಸೇಷನ್ ಎಲ್ಲಾಗುತ್ತೆ? ಡಬಲ್ ಫರ್ಟಿಲೈಸೇಷನ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದಿ ಎಂಜಿಯೋಸ್ಪರ್ಮ್ಸ್. ಇನ್ನೆಲ್ಲೂ ಸಾಮಾನ್ಯವಾಗಿ ಆಗೋದಿಲ್ಲ. ಸೊ ಇಲ್ಲಿ ನಮಗೆ ಅದೇ ಹೇಳಿದಾಗೆ ಈ ಬುಕ್ ಓದಿದರೆ ಇವರಲ್ಲಿ ಯಾರು ಬೇರೆಯವರು, ಇದರಲ್ಲಿ ಎಂಜಿಯೋಸ್ಪರ್ಮ್ ಯಾರು ಅಂತ ಹುಡುಕ್ಬೇಕಾಗತ್ತೆ. ಸೊ ಎಂಜಿಯೋಸ್ಪರ್ಮು ಇದರಲ್ಲಿ ಈ ಮೂರೂ ಜಿಮ್ನೋಸ್ಪರ್ಮು, ಈ ಉಲ್ಫಿ ಅನ್ನೋದು ಎಂಜಿಯೋಸ್ಪರ್ಮು. ಇಟ್ ಇಸ್ ದ ಸ್ಮಾಲೆಸ್ಟ್ ಎಂಜಿಯೋಸ್ಪರ್ಮ್. ಮೈಕ್ರೋಸ್ಕೋಪ್ನಲ್ಲಿ ಒಂದು ಮ್ಯಾಗ್ನಿಫಿಕೇಷನಲ್ಲಿ ನೋಡಬೇಕಾಗತ್ತೆ. ಇಟ್ಸ್ ಅ ವೆರಿ ಸ್ಮಾಲೆಸ್ಟ್ ಎಂಜಿಯೋಸ್ಪರ್ಮ್. ಇದು ಹೈಡ್ರೋಫಿಟಿಕ್ ಪ್ಲಾಂಟ್ ಇದೆ. ನೆಕ್ಸ್ಟು, ಕೊರಲಾಯ್ಡ್ ರೂಟ್ಸ್ ಆರ್ ಫೌಂಡ್ ಇನ್. ಸೊ ಕೊರಲಾಯ್ಡ್ ರೂಟ್ಸ್ ಅಂತಂದರೆ ಕೋರಲ್ ಥರ ಕಾಣುತ್ತೆ, ಹಿಂಗೆ ಹವಳದ ಥರ ಕಾಣುತ್ತೆ ಅದು. ಸೊ ನಾವು ಯಾವುದು ಈಗ ಇವೆಲ್ಲನೂ ಜಿಮ್ನೋಸ್ಪೈನಸು, ಸಿಕೋಯಾ, ಸೈಕಾಸು, ಸೆಟಸ್, ಇವೆಲ್ಲ ಜಿಮ್ನೋಸ್ಪೈನ್. ಈ ಸೈಕಾಸ್ ಅನ್ನೋ ಗಿಡದ ಬುಡದಲ್ಲಿ ನಾವೇನಾದರೂ ಸ್ವಲ್ಪ ಒಂದು ಕೆತ್ತನೆ ಮಾಡಿದಾಗ ಅಲ್ಲಿ ನಮಗೆ ಒಂಥರ ಬೇರ್ ಥರ, ಒಂದು ಕೋರಲ್ ಥರ ಕಾಣುತ್ತೆ. ಸೊ ಅದು ಸ್ಪೆಷಲ್ ಟೈಪ್ ಆಫ್ ಫ್ರೂಟ್ಸ್. ಅದು ಆ ಸ್ಪೆಷಲ್ ಟೈಪ್ ಆಫ್ ಫ್ರೂಟ್ಸಲ್ಲಿ ಇದು ಸ್ವಲ್ಪ ಗ್ರೀನಿಶ್ ಇರುತ್ತೆ. ಅದು ಇದು ಸಿಂಬಯೋಟಿಕ್ ಅಸೋಸಿಯೇಷನ್ ಬಿಟ್ವೀನ್ ದಿ ಬ್ಲೂ ಗ್ರೀನ್ ಆಲ್ಗೆ ಲೈಕ್ ಅನಬಿನಾ ಆರ್ ನೋಸ್ಟಾಕ್. ಸೊ ಬ್ಲೂ ಗ್ರೀನ್ ಆಲ್ಗೆ ಅದ್ರ ಜೊತೆ ಅಸೋಸಿಯೇಟ್ ಮಾಡ್ಕೊಳುತ್ತೆ. ಸೊ ಬ್ಲೂ ಗ್ರೀನ್ ಆಲ್ಗೆ ಏನು ಕೊಡುತ್ತೆ? ಅದಕ್ಕೆ ನೈಟ್ರೋಜನ್ ಸಪ್ಲಿಮೆಂಟ್ ಕೊಡುತ್ತೆ, ಈಗ ಬಿಕಾಸ್ ಇಟ್ಸ್ ಎ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಸೊ ಇದು ಏನು ಕೊಡುತ್ತೆ? ಇಟ್ ಗಿವ್ಸ್ ದಿ, ಬೇಕಾದ್ರೆ ಆಲ್ಗೆ ಬೆಳೀಲಿಕ್ಕೆ ಮಾಯಿಶ್ಚರ್ ಬೇಕೇ ಬೇಕು. ಸೊ ಹಂಗಾಗಿ ಇದು ಸ್ವಲ್ಪ ಅಡಾಪ್ಟೇಷನ್ ಮಾಡ್ಕೊಳುತ್ತೆ ಸೈಕಾಸು. ದ ರೂಟಿಂದ ಏನು ಪ್ರಾಪರ್ಟಿ? ಮಣ್ಣೊಳಗೆ ಬೆಳಿಬೇಕು, ಭೂಮಿ ಒಳಗೆ ಹೋಗಬೇಕು. ಬಟ್ ಈ ರೂಟ್ ಏನು ಮಾಡುತ್ತೆ? ಭೂಮಿ ಮೇಲೆ ಬರುತ್ತೆ. ಸೊ ಇಟ್ ಇಸ್ ನೆಗೆಟಿವ್ಲಿ ಜಿಯೋಟ್ರೋಪಿಕ್ ಆ್ಯಂಡ್ ಪಾಸಿಟಿವ್ಲಿ ಫೋಟೋಟ್ರೋಪಿಕ್, ಬೆಳಕಿನ ಕಡೆ ಬೆಳೆಯುತ್ತೆ. ಸೊ ಅದು ವಿಶೇಷವಾದಂಥ ಒಂದು ಅಡಾಪ್ಟೇಷನ್. ನೆಕ್ಸ್ಟು, ಸೆಲೆಕ್ಟ್ ದ ರಾಂಗ್ ಮ್ಯಾಚಿಂಗ್ ಆಫ್ ಆಲ್ಗಲ್ ಮೆಂಬರ್ ವಿತ್ ಇಟ್ಸ್ ಫೀಚರ್. ಈ ಆಲ್ಗಲ್ ಮೆಂಬರ್ಗೆ ಏನೇನು ಅಂತ ಈಗ ಯಾರ್ಯಾರು ಅಂತ ಗೊತ್ತಾಗಬೇಕು. ಕ್ಲೋರೋಫೈಲ್, ಗ್ರೀನ್ ಆಲ್ಗೆ ಯಾರು, ಬ್ರೌನ್ ಆಲ್ಗೆ ಯಾರು, ರೆಡ್ ಆಲ್ಗೆ ಯಾರು. ಸೊ ಸಾಮಾನ್ಯವಾಗಿ ನಮಗೆ ರೆಡ್ ಆಲ್ಗೆನಲ್ಲಿ ನಮಗೆ ಫ್ಲೋರಿಡಿಯನ್ ಸ್ಟಾರ್ಚ್ ಬರುತ್ತೆ, ಗ್ರೀನ್ ಆಲ್ಗೆಲೆ ನಮಗೆ ಸ್ಟಾರ್ಚ್ ಬರುತ್ತೆ, ಅಂದರೆ ಕ್ಲೋರೋಫೈಸಿನ್ ಮೆಂಬರ್ಸ್ನಲ್ಲಿ. ಆಮೇಲೆ ಈ ಕ್ಲೋರೋಫಿಲ್ ಡಿ, ಎಸ್ ಕಾಮನ್ ಇದೆ. ಕ್ಲೋರೋಫಿಲ್ ಡಿ ಇರೋದು ಇಲ್ಲಿ ರೆಡ್ ಆಲ್ಗೆನಲ್ಲಿ, ಇಲ್ಲಿ ಫೈಕೋಎರಿಥ್ರಿನ್ ಪಿಗ್ಮೆಂಟ್ ಇರುತ್ತೆ. ನೆಕ್ಸ್ಟ್ ಬ್ರೌನ್ ಆಲ್ಗೆನಲ್ಲಿ ಫಿಕೋಕ್ಸಾಂಥಿನ್ ಪಿಗ್ಮೆಂಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಅದು ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಇರುತ್ತೆ. ಆಮೇಲೆ ಅದರಲ್ಲಿ ರಿಸರ್ವ್ಡ್ ಫುಡ್ ಮೆಟೀರಿಯಲು ಮ್ಯಾನಿಟಲ್ ಮತ್ತು ಲ್ಯಾಮಿನಾರಿ. ಇನ್ನೊಂದರಲ್ಲಿ ರೆಡ್ ಆಲ್ಗೆನಲ್ಲಿ ರಿಸರ್ವ್ ಫುಡ್ ಮೆಟೀರಿಯಲ್ ಅದು ಫ್ಲೋರಿಡಿಯನ್ ಸ್ಟಾರ್ಚ್. ಸೊ ಇದರಲ್ಲಿ ಯಾವುದಂತ ಗೊತ್ತಾದರೆ, ಎಕ್ಸಾಂಪಲ್ ಗೊತ್ತಾದರೆ ಇಟ್ಸ್ ವೆರಿ ಈಸಿ ಟು ಐಡೆಂಟಿಫೈ ದಿಸ್. ಬಟ್ ಇಲ್ಲಿ ಎರಡನ್ನೂ ಒಂದೇ ಕಾಮನ್ ತೋರಿಸ್ತಾ ಇದೆ, ಇಲ್ಲಿ ಪಾರ್ಫೈರಾ ಮತ್ತು ಲ್ಯಾಮಿನಾರಿ. ಸೊ ಇದರಲ್ಲಿ ಯಾರು ಅಂತ ನಾವು ಹುಡುಕ್ಬೇಕಾಗತ್ತೆ. ಇಲ್ಲಿ ನಮಗೆ ಇದು ಕಾನ್ಸ್ಪಿಕ್ಯೂಯಸ್ ಆಗಿ ಕಾಣ್ತಾ ಇದೆ ನಮಗೆ ಇಲ್ಲಿ ಯಾವುದು ಅಂತ. ಬಟ್ ಇವೆರಡು ಎಕ್ಸಾಂಪಲ್ ನಮಗೆ ಗೊತ್ತಿದ್ರೆ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದಿಸ್ ಆನ್ಸರ್. ಬಟ್ ಇಲ್ಲಿ ಇನ್ನೊಂದೊಂದು ಕ್ಲೂ ಇದೆ. ಇಲ್ಲಿ ಸರ್ಗಾಸಮ್ನಲ್ಲಿ ಇಲ್ಲಿ ಲ್ಯಾಮಿನಾರಿನ್ ಅಂತ ಇದೆ. ಈ ಲ್ಯಾಮಿನಾರಿನ್ ಅನ್ನೋದೊಂದು ಕಂಪೋನೆಂಟ್, ಓಕೆ, ಬಯೋಕೆಮಿಕಲ್ ಕಂಪೋನೆಂಟ್. ಅದು ಇಲ್ಲಿ ಇವೆರಡಕ್ಕೂ ಮ್ಯಾಚ್ ಆಗ್ತಾ ಇದೆ. ಸೊ ದಿಸ್ ಈಸ್ ದ ರಾಂಗ್ ಆನ್ಸರ್. ಸೊ ಇದು ಇಲ್ಲಿಗೆ ಮ್ಯಾಚ್ ಆಗ್ತಾ ಇಲ್ಲ. ಓಕೆ,
ನೆಕ್ಸ್ಟ್ ಇಸ್ ಪೈರನಾಯ್ಡ್ ಪ್ರೆಸೆಂಟ್ ಇದೆ ಕ್ಲೋರೋಪ್ಲಾಸ್ಟ್ ಆಫ್ ಕ್ಲೋರೋಫೈಸಿ ಮೆಂಬರ್ಸ್ ಸ್ಟೋರ್ ಏನು ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಪ್ರಿವಿಯಸ್ ಯು ಆರ್ ಡಿಸ್ಕಸ್ ರಿಗಾರ್ಡಿಂಗ್ ದಿಸ್ ದೇ ಸ್ಟೋರ್ ಸ್ಟಾರ್ಚ್ ಆ್ಯಂಡ್ ಪ್ರೋಟೀನ್. ನೆಕ್ಸ್ಟ್ ನಾನ್ ಮೊಟೈಲ್ ಗ್ಯಾಮೆಟ್ಸ್ ಆರ್ ಫೌಂಡ್ ಇನ್. ನಾನ್ ಮೊಟೈಲ್ ಗ್ಯಾಮೆಟ್ಸು ಎಲ್ಲಿ ಸಿಗುತ್ತೆ? ಸೊ ಇಲ್ಲಿ ವಾಲ್ವಾಕ್ಸ್ನಲ್ಲೂ ನಮಗೆ ಮೊಟೈಲ್ ಗ್ಯಾಮೆಟ್ ಇದೆ, ಫಿಕಸ್ನಲ್ಲೂ ಮೊಟೈಲ್ ಗ್ಯಾಮೆಟ್ ಇದೆ, ಕ್ಲೆಮೆಡಮಸ್ನಲ್ಲೂ ಇದೆ, ಪಾಲಿಸೆಫನದಲ್ಲಿ ನಾನ್ ಮೊಟೈಲ್ ಗ್ಯಾಮೆಟ್ಸ್ಗಳು ಸಿಗುತ್ತೆ. ಯಾಕಂದರೆ ಇಟ್ಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದಿಸ್ ರೆಡಾಲ್ಗೆ ಅಲ್ಲಿ ನಾನ್ ಮೊಟೈಲ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಬರುತ್ತೆ. ನಾನ್ ಮೊಟೈಲ್ ಗ್ಯಾಮೆಟ್ಗೆ ಸ್ಪರ್ಮ್ಯಾಶಿಯಾ ಅಂತ ಹೇಳ್ತೀವಿ, ಅದಕ್ಕೆ ಫ್ಲಾಜೆಲ್ಲ ಇರೋದಿಲ್ಲ. ಇದೊಂದು ವಿಶೇಷವಾದಂಥದ್ದು. ಆಮೇಲೆ ಇನ್ನೊಂದು ಫೀಮೇಲ್ ಗ್ಯಾಮೆಟ್ ಏನಾಗುತ್ತೆ ಡೆವಲಪ್ಮೆಂಟ್ ಆಗಿ ಅದು ಫ್ರೂಟಿಂಗ್ ಬಾಡಿ ಥರ ಮಾಡ್ಕೊಳುತ್ತೆ, ಅದಕ್ಕೆ ಕಾರ್ಪೋಸ್ಪೋರ್ ಅಂತ ಹೇಳ್ತೀವಿ. ಸೊ ಈ ಥರ ಪಾಲಿಸೆಫನ್ ಈಸ್ ಅ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್ ದ ಅಗಾರ್ ಒಬ್ಟೈನ್ ಫ್ರಮ್ ಜೆಲಿಡಿಯಮ್ ಆ್ಯಂಡ್ ಗ್ರಾಸಿಲೇರಿಯಾ ಈಸ್ ಯೂಸ್ಡ್ ಟು ಗ್ರೋ. ಏನು ಈ ಅಗಾರು ಈ ಒಂದು ಆರ್ಗ್ಯಾನಿಸಮ್ಸ್ ಈ ಒಂದು ಆಲ್ಗೆಯಿಂದ ನಾವು ಪಡ್ಕೊಂಡಾಗ, ಇದು ರೆಡ್ ಆಲ್ಗೆ ಇವು ಪಡ್ಕೊಂಡಾಗ ನಾವು ಏನು ಯಾದನ್ನ ಬೆಳೆಸೋಕೆ ಉಪಯೋಗಿಸ್ತೀವಿ ಅಂತ. ಈಗ ಅಗಾರ್ ಅನ್ನೋದೊಂದು ವಿಶೇಷವಾದಂಥದ್ದು. ಇದು ನಾನ್ ರಿಯಾಕ್ಟಿವ್, ಆಮೇಲೆ ನಾನ್ ಡಿಸ್ಟರ್ಬಿಂಗ್. ಯಾವುದೇ ಒಂದು ಕೆಮಿಕಲ್ ಹಾಕೋದು ಇದಕ್ಕೇನು ಡಿಸ್ಟರ್ಬ್ ಆಗೋದಿಲ್ಲ. ಇದರಲ್ಲಿ ಪೋರ್ಸ್ ಇರುತ್ತೆ. ಈ ಪೋರ್ಸಲ್ಲಿ ಇಟ್ ಹೋಲ್ಡ್ಸ್ ದಿ ನ್ಯೂಟ್ರಿಯೆಂಟ್ಸ್. ಏನಾದರೂ ಒಂದು ನ್ಯೂಟ್ರಿಯೆಂಟ್ ನೀರು ಇಟ್ಕೊಳ್ಬೋದು, ಅಥವಾ ನಾವೇನಾದರೂ ಕೆಮಿಕಲ್ ನ್ಯೂಟ್ರಿಯೆಂಟ್ ಆರ್ಟಿಫಿಷಿಯಲ್ ಗ್ರೋತ್ ಮೀಡಿಯಮಲ್ಲಿ ಏನು ಹಾಕ್ತೀವಿ, ಸೆಮಿ ಸಾಲಿಡ್ ಮೀಡಿಯಮ್, ಅದು ನ್ಯೂಟ್ರಿಯೆಂಟ್ ಇರುತ್ತೆ, ಅಲ್ಲಿ ಪೋರ್ಸ್ ಇರುತ್ತೆ, ಅಲ್ಲಿ ಏನಾದ್ರು ಒಂದು ಬೆಳೆಸೋಕ್ಕೆ ಇವಕ್ಕೆ ಅವಕಾಶ ಸಿಗುತ್ತೆ. ಇಟ್ ಈಸ್ ಎನ್ ಲ್ಯಾಬ್ ಸಾಯಿಲ್ ಅಂತಲೇ ಹೇಳ್ಕೊಬೋದು. ಲ್ಯಾಬ್ ಸಾಯಿಲ್ ಅಂತ ಹೇಳ್ಕೊಬೋದು. ಇದರಲ್ಲಿ ಲ್ಯಾಬ್ನಲ್ಲಿ ಬೆಳೆಸಲಿಕ್ಕೆ ಬೇಕಾದಂಥದ್ದು ಏನೇನು ಬೆಳೆಸ್ತೀವಿ, ಸಾಮಾನ್ಯ ಲ್ಯಾಬಲ್ಲಿ ಇವೆಲ್ಲನೂ ಬೆಳೆಸ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಸೀಡ್ಸ್ ಆ್ಯಂಡ್ ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಸ್. ಸೊ ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಸ್ನ ನಾವು ಏನು ಫೋಟೋಗ್ರಾಫ್ಸಲ್ಲಿ ನೋಡಿರ್ತೀವಿ ನಾವು, ಅದು ಅಗಾರು ಉಪಯೋಗಿಸ್ತೀವಿ. ಅದರಲ್ಲಿ ಈ ಪ್ಲ್ಯಾಂಟ್ ಟಿಶ್ಯೂಸ್ ಬೆಳೀಲಿಕ್ಕೆ ಬೇಕಾದಂಥ ಎಲ್ಲ ಕಂಪೋನೆಂಟ್ಸ್ಗಳಿರುತ್ತೆ, ಅದರಲ್ಲಿ ಬೆಳ್ಕೊಳ್ಳುತ್ತೆ, ಕ್ಯಾಲಸ್ ಎಲ್ಲ ಬೆಳ್ಕೊಳ್ಳುತ್ತೆ. ಆ ಸೀಡ್ಸು ಸಾಮಾನ್ಯವಾಗಿ ಸೀಡ್ಸ್ ಅದರಲ್ಲಿ ಬೆಳೆಸೋದಿಲ್ಲ, ಬಟ್ ಸಿಂಥೆಟಿಕ್ ಸೀಡ್ಸ್ನ ಬೆಳೆಸ್ತೀವಿ. ಸಪೋಸ್ ಏನಂತಂದರೆ ಡಾರ್ಮೆನ್ಸಿ ಫ್ಯಾಕ್ಟ್ರು, ಕೆಲವು ಸೀಡ್ಗಳು ತುಂಬಾ ವೆರಿ ಥಿಕ್ ಸೀಡ್ ಕೊಟ್ಟಿರ್ತವೆ, ಡಾರ್ಮೆಂಟ್ ಇರ್ತವೆ. ಅಂಥದ್ರಲ್ಲಿ ನಾವು ಎಂಬ್ರಿಯೋನ ನಾವು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಎಂಬ್ರಿಯೋ ಕಲ್ಚರ್ ಮಾಡ್ಬೋದು ಇದ್ರ ಮೇಲೆ. ಬಟ್ ವಿ ಆರ್ ನಾಟ್ ಗ್ರೋಯಿಂಗ್ ದಿ ಸೀಡ್ಸ್ ಓವರ್ ಇಟ್. ಓಕೆ. ನೆಕ್ಸ್ಟ್ ಆಲ್ಗೆ ಆ್ಯಂಡ್ ಮೈಕ್ರೋಬ್ಸ್. ಸೊ ಆಲ್ಗೆ ಏನು ಸಾಮಾನ್ಯವಾಗಿ ಬೆಳೆಸೋಕೆ ಹೋಗೋದಿಲ್ಲ ನಾವು, ಅದು ಸೆಮಿ ಸಾಲಿಡ್ ಮೀಡಿಯಮಲ್ಲಿ. ಮೈಕ್ರೋಬ್ಸ್ನ ಬೆಳೆಸ್ತೀವಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ನಮ್ಗೆ ಆನ್ಸರ್ ಇರೋದು ಮೈಕ್ರೋಬ್ಸ್ ಆ್ಯಂಡ್ ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಸ್. ಸೊ ಮೈಕ್ರೋಬ್ಸ್ ಮತ್ತು ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಸ್ನ ನಾವು ಲ್ಯಾಬ್ನಲ್ಲಿ ಎಸೆಪ್ಟಿಕ್ ಕಂಡೀಷನಲ್ಲಿ ಬೆಳೆಸ್ತೀವಿ. ನೆಕ್ಸ್ಟು ವಿಚ್ ಈಸ್ ದ ರಾಂಗ್ ಎಕ್ಸಾಂಪಲ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಲೈಫ್ ಸೈಕಲ್. ಇಷ್ಟು ಲೈಫ್ ಸೈಕಲ್ ಕೊಟ್ಟಿದ್ದೀವಿ, 4 ಲೈಫ್ ಸೈಕಲ್. ಇದರಲ್ಲಿ ಯಾವುದು ರಾಂಗ್ ಮ್ಯಾಚಿಂಗ್ ಆಗುತ್ತೆ? ಮಾರ್ಕೆನ್ಸ್ ನಮಗೆ ಬ್ರಯೋಫೈಟ್ ಅಂತ ಗೊತ್ತಿದೆ, ಅದು ಹ್ಯಾಪ್ಲೋಡಿಪ್ಲಾಟಿಕ್ ಲೈಫ್ ಸೈಕಲ್ ಬರುತ್ತೆ. ಆಮೇಲೆ ಪೈನಸ್ ಅನ್ನೋದು ನಮಗೆ ಜಿಮ್ನೋಸ್ಪರ್ಮ್ ಅಂತ ಗೊತ್ತಿದೆ, ಅಲ್ಲಿ ಸ್ಪೋರೋಫೈಟ್ ಡಾಮಿನೆಂಟ್ ಇದೆ, ಡಿಪ್ಲಾಟಿಕ್ ಲೈಫ್ ಸೈಕಲ್ ಇದೆ. ಸೊ ಇನ್ನೆರಡರಲ್ಲಿ ಇವೆರಡರಲ್ಲಿ ಯಾರು? ಸೊ ಕ್ಯಾರ್ ಅನ್ನೋದು ನಮಗೆ ಆಲ್ಗೆ, ಇದು ಫ್ಯೂಕಸ್ ಅನ್ನೋದು ಆಲ್ಗೆ. ಸೊ ನಮ್ಗೆ ಇಲ್ಲಿ ಈ ಫ್ಯೂಕಸ್ ಅನ್ನೋದು ಇವನ್ ದೋ ಇಟ್ ಈಸ್ ಆಲ್ಗೆ, ಇಟ್ ಶೋಸ್ ದಿ ಡಿಪ್ಲಾಟಿಕ್ ಲೈಫ್ ಸೈಕಲ್. ಸೊ ಇಲ್ಲಿ ಸ್ಪೋರೋಫೈಟ್ ಸಹ ಡಾಮಿನೆಂಟ್ ಇರುತ್ತೆ. ಈ ಕ್ಯಾರಾದಲ್ಲಿ ಗೆಮೆಟೋಫೈಟ್ ಡಾಮಿನೆಂಟ್ ಇರುತ್ತೆ. ಸೊ ದಿಸ್ ಈಸ್ ದ ರಾಂಗ್ ಆನ್ಸರ್. ನೆಕ್ಸ್ಟ್ ಇನ್ನೊಂದು ಪಿಕ್ಚರ್ ಇದೆ, ಇಲ್ಲಿ ಗೆಮೆಟೋಫೈಟ್ ಆಫ್ ಮಾರ್ಕೆನ್ಸ್. ಹೀಗೆ ಇಷ್ಟು 4 ಚಿತ್ರದಲ್ಲಿ ಯಾವ ಗೆಮೆಟೋಫೈಟು ತಪ್ಪಾಗಿ ನಾವು ಚಿತ್ರಿಸಿದ್ದೀವಿ ಅನ್ನೋದು ಯಾವುದಂತಂದರೆ, ಇಲ್ಲಿ ಯು ಕ್ಯಾನ್ ಸಿ ಹಿಯರ್, ಈ ಟೆಕ್ಸ್ಟ್ ಬುಕ್ NCERT ಟೆಕ್ಸ್ಟ್ ಬುಕ್ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಇಲ್ಲಿ ಬರೀ ಜಿಮೆಗಳಿದ್ದಾವೆ, ಇಲ್ಲಿ ಆಂಥೆರಿಡಿಯಾ 4 ಇದೆ, ಇಲ್ಲಿ ಆರ್ಕಿಗೋನಿಯಾ 4 ಇದೆ, ಇಲ್ಲಿ ಆಂಥೆರಿಡಿಯಾ ಆರ್ಕಿಗೋನಿಯಾ 4 2 ಇದೆ. ಸೊ ಇದು ನಮಗೆ ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಮಾರ್ಕೆನ್ಸ್ ಅನ್ನೋದು ಯೂನಿಸೆಕ್ಷುವಲು, ಮೊನಿಷಿಯಸ್ ಅಲ್ಲ. ಮೇಲ್ ಆ್ಯಂಡ್ ಫೀಮೇಲ್ ಒಂದೇ ಪ್ಲ್ಯಾಂಟಲ್ಲಿ ಬರೋದಿಲ್ಲ. ಸೊ ಮೇಲ್ ಆ್ಯಂಡ್ ಫೀಮೇಲು 2 ಡಿಫ್ರೆಂಟ್ ಪ್ಲ್ಯಾಂಟ್ನಲ್ಲಿ ಬರುತ್ತೆ. ಸೊ ಯೂನಿಸೆಕ್ಷುವಲ್ ಗೆಮೆಟೋಫೈಟ್ ಅದು. ಸೊ ಯೂನಿಸೆಕ್ಷುವಲ್ ಗೆಮೆಟೋಫೈಟ್ ಆದ್ದರಿಂದ ಏನಾಗುತ್ತೆ? ಸೊ ಐದರ್ ಆರ್ಕಿಗೋನಿಯಾ 4 ಇರಬೇಕು, ಐದರ್ ಆಂಥೆರಿಡಿಯಾ 4 ಇರಬೇಕು. ಆಂಥೆರಿಡಿಯಾ 4 ಇಲ್ಲಿ ಏನು ಬರುತ್ತೆ? ಆಂಥೆರಿಡಿಯಮ್ ಬರುತ್ತೆ, ಆಂಥೆರಿಡಿಯಮಿಂದ ಆಂಥೆರೋಜುವಾಯ್ಡ್ಸ್ಗಳು ಬರುತ್ತೆ. ಆರ್ಕಿಗೋನಿಯಾ 4ಇಂದ ಆರ್ಕಿಗೋನಿಯಾ ಬರುತ್ತೆ, ಆರ್ಕಿಗೋನಿಯಮಿಂದ ಏನು ಬರುತ್ತೆ? ಅಲ್ಲಿ ಎಗ್ ಇರುತ್ತೆ. ಸೊ ಇದು
ಫರ್ಟಿಲೈಸೇಷನ್ಗೆ ಇಲ್ಲಿ ರಿಲೀಸ್ ಆದಂಥ ಏನು ಆಂಥೋರೋಜೋವೈಟ್ಸ್ ಏನು ಮಾಡುತ್ತೆ, ಇಲ್ಲಿ ಹೋಗಿ ಫರ್ಟಿಲೈಸ್ ಮಾಡಿಬಿಟ್ಟು ಸ್ಪೋರೋಫೈಟ್ ಎಲ್ಲ ಇಲ್ಲಿರ್ತವೆ, ಇಲ್ಲಿಂದ ಆರ್ಕಿಗೋನಿಯಾ 4 ಜರ್ಮಿನೇಟ್ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಮರ್ಕೆನ್ಶಿಯಾ ದ ಗೆಮೆಟೋಫೈಟ್ ಏನಂತಂದರೆ ಅಟ್ ಇಸ್ ನಾಟ್ ಬೈಸೆಕ್ಷುಯಲ್. ಎರಡು ಆರ್ಕಿಗೋನಿಯಾ 4 ಮತ್ತು ಆಂಥೆರಿಡಿಯಾ 4 ಒಂದೇ ಗೆಮೆಟೋಫೈಟ್ನಲ್ಲಿ ಇರೋದಿಲ್ಲ. ಸೊ ಓಕೆ, ಸೊ ದಿಸ್ ಇಸ್ ದ ರಾಂಗ್ ಆನ್ಸರ್. ಅಂದರೆ ಛತ್ರಿ ಇಲ್ದಿರೂ ಪರವಾಗಿಲ್ಲ, ಹಿಡ್ಕೊಂಡ್ರೆ ಒಂದೇ ಛತ್ರಿ ಹಿಡ್ಕೋಬೇಕು, ಎರಡು ಛತ್ರಿ ಹಿಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋದು ಸುಮ್ಮನೆ ಒಂದು ಕೂಲ್ಡ್ ಪಾಠ ಇದು, ನೆನ್ಪಿಟ್ಕೊಳ್ಳೋಕ್ಕೆ. ಓಕೆ, ದಿಸ್ ಇಸ್ ದ ರಾಂಗ್ ಆನ್ಸರ್. ನೆಕ್ಸ್ಟ್, ಪ್ರೋಟೋನಿಮಾ ಸ್ಟೇಜ್ ಈಸ್ ಫೌಂಡ್ ಇನ್. ಪ್ರೋಟೋನಿಮಾ ಎಲ್ಲಿರುತ್ತೆ? ಈಸ್ ಮಾಸಸ್ನಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟು ಗೆಮೆಟೋಫೈಟ್ ಆಫ್ ಟೆರಿಡೋಫೈಟ್. ಟೆರಿಡೋಫೈಟಿನ ಗೆಮೆಟೋಫೈಟ್ ಯಾವ ಥರ ಇರುತ್ತೆ? ಅದು ಇನ್ಕಾನ್ಸ್ಪಿಕ್ಯಸ್, ಅಂದರೆ ಕಣಿಗೆ ಕಾಣೋದಿಲ್ಲ, ಬಟ್ ಫ್ರೀಲಿಂಗ್, ಫೋಟೋಸಿಂಥೆಟಿಕ್ ಫ್ರೀಲಿಂಗ್. ಸೊ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ ಕ್ವಶನ್ ಇದು ಸ್ವಲ್ಪ. ದ ಸ್ಪೋರೋಫೈಟ್ ಆಫ್ ಜಿಮ್ನೋಸ್ಪರ್ಮ್ ಹ್ಯಾವ್ 24 ಕ್ರೋಮೋಸೋಮ್ಸ್. ವಾಟ್ ವಿಲ್ ಬಿ ದ ಕ್ರೋಮೋಸೋಮ್ ನಂಬರ್ ಇನ್ ದ ಎಂಡೋಸ್ಪರ್ಮ್? ಸೊ ಎಂಡೋಸ್ಪರ್ಮ್ ಹೇಗೆ ಬರುತ್ತೆ ಅಂತ. ಸೊ ನಾವೆಲ್ಲ ಜನರಲ್ ಆಗಿ ಎಂಡೋಸ್ಪರ್ಮ್ ಹೆಂಗೆ ತಿಳ್ಕೊಂಡಿರ್ತೀವಿ ಅಂತಂತಂದರೆ ಇದು ಟ್ರಿಪ್ಲಾಯ್ಡ್ ಇರುತ್ತೆ, ಬಟ್ ಇಲ್ಲಿ ಜಿಮ್ನೋಸ್ಪರ್ಮಲ್ಲಿ ನಾವು ಆಗಲೇ ಡಿಸ್ಕಸ್ ಮಾಡಿರೋಂಗೆ ಡಬಲ್ ಫರ್ಟಿಲೈಸೇಷನ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದಿಸ್ ಏಂಜಿಯೋಸ್ಪರ್ಮ್ಸ್, ನಾಟ್ ಇನ್ ಜಿಮ್ನೋಸ್ಪರ್ಮ್. ಅದು ನಮಗೆ ಗಣನೆಗಿರಬೇಕಿತ್ತು. ಸೊ ಹಾಗಾಗಿ ನಮಗೆ ಇಲ್ಲಿ ಎಂಡೋಸ್ಪರ್ಮ್ ಒರಿಜಿನ್ ಯಾವುದು? ಎಂಡೋಸ್ಪರ್ಮ್ ಒರಿಜಿನ್ ಫ್ರಮ್ ದಿ ಫೀಮೇಲ್ ಗೆಮೆಟೋಫೈಟ್. ಫೀಮೇಲ್ ಗೆಮೆಟೋಫೈಟಿಂದ ಒರಿಜಿನ್ ಆಗಿರುತ್ತೆ. ಫೀಮೇಲ್ ಗೆಮೆಟೋಫೈಟಿಕ್ ಟಿಶ್ಯೂ ಅದು, ಬಟ್ ನಾಟ್ ಆ್ಯನ್ ದಿ ಪ್ರಾಡಕ್ಟ್ ಆಫ್ ಸೆಲ್ಫ್ ಡಬಲ್ ಫರ್ಟಿಲೈಸೇಷನ್. ಸೊ ಹಾಗಾಗಿ ಅಲ್ಲಿ ಫೀಮೇಲ್ ಗೆಮೆಟೋಫೈಟ್ನಲ್ಲಿ ಇರುವಂಥ ಎಲ್ಲ ಸೆಲ್ಸ್ಗಳು ಬಿಫೋರ್ ಫರ್ಟಿಲೈಸೇಷನ್ ಎಲ್ಲನೂ ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಈಸ್ ಇದು ನಮ್ಗೆ ಗೊತ್ತಿರಬೇಕು, ಹ್ಯಾಪ್ಲಾಯ್ಡ್ ಎಂಡೋಸ್ಪರ್ಮ್ ಪ್ರೆಸೆಂಟ್ ಇನ್ ದಿ ಜಿಮ್ನೋಸ್ಪರ್ಮ್. ನೆಕ್ಸ್ಟ್, ಪ್ರೋಥ್ಯಾಲಸ್ ಇನ್ ದ ಗೆಮೆಟೋಫೈಟ್. ಯಾವುದು ಗೆಮೆಟೋಫೈಟ್ ಆಗಿ ಬ್ರೈಫೈಟ್ಸಲ್ಲಿ ಬರುತ್ತೋ, ಜಿಮ್ನೋಸ್ಪರ್ಮ್ಸಲ್ಲಿ ಬರುತ್ತೋ, ಆಲ್ಗೆನಲ್ಲಿ ಬರುತ್ತೋ. ಸೊ ಪ್ರೋಥ್ಯಾಲಸ್ ಫೌಂಡ್ ಇನ್ ದಿ ಟೆರಿಡೋಫೈಟ್ಸ್. ಹೆಟ್ರೋಸ್ಪೋರಸ್ ಟೆರಿಡೋಫೈಟ್ಸ್ ಆರ್ ಎರಡು ಥರದ ಸ್ಪೋರ್ಸ್ಗಳು ಬರುತ್ತೆ. ಒಂದು ಮೈಕ್ರೋಸ್ಪೋರ್ಸ್ ಮತ್ತು ಇನ್ನೊಂದು ಮೆಗಾಸ್ಪೋರ್ಸ್ ಬರುತ್ತೆ. ಯಾವುದ್ರಲ್ಲಿ ಬರುತ್ತೆ? ವಿಚ್ ಟೆರಿಡೋಫೈಟ್ ಬರುತ್ತೆ ಅಂತ. ಸೊ ಅದು ಸೆಲಾಜಿನಲ್ಲಿ. ಓಕೆ, ಡ್ರಾಪ್ ಟೆರಿಸ್ ಅಂತ ಇರೋದು, ಅದು ಪಾಕೆಟ್ ಫರ್ನ್ ಅಂತ ಹೇಳ್ತೀವಿ. ಇನ್ನೊಂದು ಅಡಿಯಾಂಟಮ್ ಅಂತ ಹೇಳ್ತೀವಿ, ಮೇಡನ್ ಹೇರ್ ಫರ್ನ್ ಅಂತ. ದೇ ಆರ್ ವೆರಿ ಬ್ಯೂಟಿಫುಲ್ ಆರ್ನಮೆಂಟಲ್ ಪ್ಲಾಂಟ್ಸ್ ಟು ಲುಕ್. ನೆಕ್ಸ್ಟು, ದ ಫಾಲೋಯಿಂಗ್ ಅಸರ್ಷನ್ ಡಸ್ ನಾಟ್ ಫೇವರ್ ಸೀಡ್ ಹ್ಯಾಬಿಟ್ ಇನ್ ದ ಟೆರಿಡೋಫೈಟ್ಸ್. ಸೀಡ್ ಹ್ಯಾಬಿಟ್ ಇರಬೇಕು, ಯಾಕಂದರೆ ಅವು ಲ್ಯಾಂಡ್ ಪ್ಲಾಂಟ್ಸ್ನಲ್ಲಿ ಸೀಡ್ ಹ್ಯಾಬಿಟ್ ಅಂದರೆ ಫಾರ್ಮೇಷನ್ ಆಫ್ ಸೀಡ್ ಈಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಸೀಡ್ ಈಸ್ ಎ ಬಾಲಜಿಕಲ್ ಪ್ರೊಪಗೇಲ್. ಅದು ಮುಂದಿನ ಒಂದು ತಲೆಮಾರನ್ನ ತಯಾರು ಮಾಡೋಂಥದ್ದು. ಅದು ವಿಶೇಷವಾದಂಥ ಒಂದು ಸೆಕ್ಷುವಲ್ ಪ್ರಾಡಕ್ಟ್ ಅದು ಸೀಡ್ ಹ್ಯಾಬಿಟ್. ಆ ಸೀಡಲ್ಲಿ ಎಂಬ್ರಿಯೋ ಇರುತ್ತೆ. ಆ ಸೀಡ್ ಎಲ್ಲಾದರೂ ಬಿತ್ತನೆ ಮಾಡಿದಾಗ ಅದು ಎಲ್ಲಿ ಬೇಕಾದ್ರೂ ಬೆಳ್ಕೊಳುತ್ತೆ. ಆಮೇಲೆ ಸೀಡಿಂದ ತುಂಬಷ್ಟು ಅಡ್ವಾಂಟೇಜಸ್ ಇರುತ್ತೆ. ಒಂದು ಲಾಂಜಿವಿಟಿ. ಸೇ ಫಾರ್ ಎಕ್ಸಾಂಪಲ್, ವಿ ಕ್ಯಾನ್ ಸ್ಟೋರ್ ದಿ ಸೀಡ್ ಆಫ್ ಲುಪಿನೆನ್ಸ್ ಆರ್ ದಿ ಲೋಟಸ್ ಫಾರ್ ಮೋರ್ ದೆನ್ 1000 years. ಸೊ ದಟ್ ಈಸ್ ದ ಕೆಪಾಸಿಟಿ ಆಫ್ ದಿಸ್ ಸೀಡ್ ಹ್ಯಾಬಿಟ್. ಅದು ಹೈಟ್ ಆಫ್ ದಿ ಸೀಡ್ ಹ್ಯಾಬಿಟ್ ಅದು. ಹಾಗಾಗಿ ಆ ಸೀಡಿಗೆ ಅಷ್ಟು ಪವರ್ ಇರುತ್ತೆ, ಆ ಲಾಂಜಿವಿಟಿ ಇರುತ್ತೆ. ಫೇವರಬಲ್ ಕಂಡೀಷನ್ ಮಾತ್ರ ಗ್ರೋ ಆಗುತ್ತೆ, ಅನ್ಫೇವರಬಲ್ ಕಂಡೀಷನ್ ಇದ್ರದ್ದು ಗ್ರೋ ಆಗೋದಿಲ್ಲ. ಸೊ ಹಾಗಾಗಿ ಸರ್ವೈಲೇಬಿಲಿಟಿಗೆ, ಎಸ್ಪೆಷಲಿ ಲ್ಯಾಂಡ್ ಪ್ಲಾಂಟ್ಸ್ಗೆ, ಸೀಡ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಮೇಜರ್ ಬ್ರೇಕ್ ಥ್ರೂ ಇನ್ ದ ಎವಲ್ಯೂಷನ್. ಸೊ ಅದು ಎಲ್ಲಿ ಶುರುವಾಗಿರುತ್ತೆ? ಟೆರಿಡೋಫೈಟ್ಸ್ನಲ್ಲಿ ಸೀಡ್ ಹ್ಯಾಬಿಟ್ ಬರುತ್ತೆ. ಈ ಸೀಡ್ ಹ್ಯಾಬಿಟ್ ಯಾವುದು ನಮಗೆ ಬೆನಿಫಿಟ್ ಆಗುತ್ತೆ ಸೀಡ್ ಹ್ಯಾಬಿಟಿಗೆ ಅಂತ? ಈ 4 ಆಪ್ಷನ್ಗಳಲ್ಲಿ ಹೋಮೋಸ್ಪೋರಸ್ ಮಾರ್ಫಾಲಜಿಕಲಿ ಸಿಮಿಲರ್ ಸ್ಪೋರ್ಸ್ ಇರುತ್ತೆ. ಹೆಟ್ರೋಸ್ಪೋರ್ಸ್ ಮೈಕ್ರೋಸ್ಪೋರ್ಸ್ ಡೆವಲಪ್ ಇಂಟು ಮೇಲ್ ಗೆಮೆಟೋಫೈಟ್. ಮೆಗಾಸ್ಪೋರ್ಸ್ ಗಿವ್ಸ್ ರೈಸ್ ಟು ಫಿಮೇಲ್ ಗೆಮೆಟೋಫೈಟ್. ಅಂದರೆ ಅಲ್ಲಿ ಬಾಹ್ಯವಾಗಿಯೇ ನಮಗೆ ನೋಡೋತ್ತಿಗೆ ಗೊತ್ತಾಗ್ಬಿಡುತ್ತೆ. ಸೊ ಡೆಫಿನೆಟ್ಲಿ ಡೆವಲಪ್ ಇಂಟು ಮೇಲ್ ಪ್ಲಾಂಟ್, ಮೇಲ್ ಗೆಮೆಟೋಫೈಟ್. ಇನ್ನೊಂದು ಸ್ವಲ್ಪ ದೊಡ್ಡ ಆಗಿರೋಂಥ ಮೆಗಾಸ್ಪೋರ್ಸ್ ಏನಂತ ಫೀಮೇಲ್ ಗೆಮೆಟೋಫೈಟ್ ಕೊಡುತ್ತೆ ಅಂತ ಬಾಹ್ಯವಾಗಿ ಕಾಣುತ್ತೆ. ಇದೊಂದು ವಿಶೇಷವಾದಂಥ ಒಂದು ಅಡ್ವಾನ್ಸ್ಡ್ ಫೀಚರು. ಲೈಕ್ ಅನಿಮಲ್ಸಲ್ಲಿ ಸೆಕ್ಷುವಲ್ ಡೈಮಾರ್ಫಿಸಮ್ ಬರುತ್ತಲ್ಲ, ಬಾಹ್ಯ ಲಕ್ಷಣದಿಂದನೇ ಮೇಲ್ ಆ್ಯಂಡ್ ಫೀಮೇಲ್ ಗುರುತಿಸುವಂಥದ್ದು. ಸೊ ಅದೊಂದು ವಿಶೇಷತೆ ಇದೆ. ನೆಕ್ಸ್ಟು, ಫೀಮೇಲ್ ಗೆಮೆಟೋಫೈಟ್ ರಿಟರ್ನ್ ಇನ್ ದ ಸ್ಪೋರೋಫೈಟ್. ಏಕೆಂದರೆ ನಮಗೆ ಗೊತ್ತಿರೋ ಹಾಗೆ
ಸ್ಪೋರೋಫೈಟಿಕ್ ಫೇಸ್ ಇಸ್ ಡಾಮಿನೆಂಟು. ಗೆಮೆಟೋಫೈಟ್ ಇದೆಯಲ್ಲ, ಗೆಮೆಟೋಫೈಟ್ ಈಸ್ ನಾಟ್ ಡಾಮಿನೆಂಟ್. ಇಟ್ ಹ್ಯಾಸ್ ಟು ಡಿಪೆಂಡ್ ಆನ್ ದಿ ಸ್ಪೋರೋಫೈಟ್ ಟು ಒಬ್ಟೈನ್ ದಿ ನರಿಶ್ಮೆಂಟು ಬೆಳವಣಿಗೆ ಬೇಕಾಗುತ್ತೆ. ಆಮೇಲೆ ಡೆವಲಪ್ಮೆಂಟ್ ಆಫ್ ಝೈಗೋಟ್ ಇಂಟು ಎಂಬ್ರಿಯೋಸ್ ಟೇಕ್ಸ್ ಪ್ಲೇಸ್ ವಿತಿನ್ ದ ಫೀಮೇಲ್ ಗೆಮೆಟ್. ಅಂದರೆ ಇಲ್ಲಿ ಸ್ವಲ್ಪ ವೈವಿಪ್ಯಾರಿ ತೋರಿಸುತ್ತೆ. ಇನ್ನು ಫೀಮೇಲ್ ಗೆಮೆಟಲ್ಲಿ ಸೇರ್ಕೊಂಡಿರಂಗೆ ಇದ್ದ ಹಾಗೇ ಅಲ್ಲಿ ಎಂಬ್ರಿಯೋ ಡೆವಲಪ್ಮೆಂಟ್ಗಳು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನೇಚರ್ ಅಂದರೆ ಹೊರಗಡೆ ಎನ್ವಿರಾನ್ಮೆಂಟ್ಗೆ ಹೋದಾಗ ಯಾವುದೇ ಹಾರ್ಸ್ ಇದ್ದರೆ ಅಥವಾ ಸಪೋರ್ಟಿಂಗ್ ಒಂದು ಎನ್ವಿರಾನ್ಮೆಂಟ್ ಇಲ್ಲದಿದ್ದರೆ ಆ ಎಂಬ್ರಿಯೋ ಬೇಗ ಪೆರಿಶ್ ಆಗೋ ಸಾಧ್ಯತೆಗಳಿರ್ತವೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಈ ಗೆಮೆಟೋಫೈಟಿಕ್ ಅಟ್ಯಾಚ್, ಯಾಕಂದರೆ ಇದು ವೆರಿ ಸಕ್ಸಸ್ಫುಲ್, ಇದು ವೆರಿ ಡಾಮಿನೆಂಟ್ ಫೇಸ್ ಇದು. ಸೊ ಅದಕ್ಕೆ ಅಟ್ಯಾಚ್ ಆಗಿರೋಂಗೆ ಸ್ಪೋರೋಫೈಟ್ಗೆ ಅಟ್ಯಾಚ್ ಆಗಿರೋಂಗೆ ಅದು ಬೆಳ್ಕೊಳ್ಳುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಡಿಸ್ಅಡ್ವಾಂಟೇಜ್ ಏನಂತಂದರೆ ಹೋಮೋಸ್ಪೋರಸ್, ಮಾರ್ಫಾಲಜಿಕಲಿ ಸಿಮಿಲರ್ ಸ್ಪೋರ್ಸ್, ಒಂದೇ ಥರ ಸ್ಪೋರ್ಸು, ಒಂದೇ ಸೈಜು ಇರುತ್ತೆ. ಸೊ ಎರಡು ಮೇಲ್ ಆ್ಯಂಡ್ ಫಿಮೇಲ್ ಸ್ಪೋರ್ಸ್ಗಳು, ಮೈಕ್ರೋ ಆ್ಯಂಡ್ ಮೆಗಾ ಸ್ಪೋರ್ಸ್ಗಳು ಒಂದೇ ಸೈಜ್ನಲ್ಲಿದ್ದರೆ ಎರಡು ಈಕ್ವಲ್ ಆಗಿ ನ್ಯೂಟ್ರಿಯೆಂಟ್ ಶೇರ್ ಮಾಡ್ತಾರೆ. ಸೊ ಮೆಗಾ ಸ್ಪೋರ್ ಏನಂತಂದರೆ ಇಟ್ ಹ್ಯಾಸ್ ಟು ಟೇಕ್ ಮೋರ್ ನ್ಯೂಟ್ರಿಯೆಂಟ್ಸ್, ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇರಬೇಕು, ಯಾಕಂದರೆ ಅದು ಎಂಬ್ರಿಯೋ ಬೆಳೀಲಿಕ್ಕೆ ಸಪೋರ್ಟ್ ಮಾಡೋಕ್ಕೆ. ಸೊ ಎರಡು ಈಕ್ವಲ್ ಆಗಿ ನ್ಯೂಟ್ರಿಯೆಂಟ್ ಶೇರ್ ಮಾಡಿದ್ರೆ ದೇರ್ ಇಸ್ ನೋ ಯೂಸ್, ದೇರ್ ಇಸ್ ನೋ ಹೆಲ್ಪ್ಫುಲ್. ನಮ್ಮ ಸೀಡ್ ಹ್ಯಾಬಿಟಿಗೆ ಅದೇನು ಹೆಲ್ಪ್ಫುಲ್ ಆಗೋದಿಲ್ಲ. ನೆಕ್ಸ್ಟ್, ವ್ಯಾಸ್ಕ್ಯುಲರ್ ಪ್ಲಾಂಟ್ ದಟ್ ಪ್ರೊಡ್ಯೂಸ್ ಸೀಡ್ಸ್ ವಿತೌಟ್ ದ ಫಾರ್ಮೇಷನ್ ಆಫ್ ಫ್ರೂಟ್ ಇಲ್ದಲೇ ಬರುವಂಥ ಸೀಡ್ಸ್ ಯಾವುದು? ಸೊ ಇಟ್ಸ್ ಜಿಮ್ನೋಸ್ಪರ್ಮ್ಸು. ಹಾಗೇ ಅದಕ್ಕೆ ಅವಕ್ಕೆ ನೇಕೆಡ್ ಸೀಡೆಡ್ ಅಂತ ಹೇಳ್ತೀವಿ. ದೇ ಡೈರೆಕ್ಟ್ಲಿ ಎಕ್ಸ್ಪೋಸ್ ಔಟ್ಸೈಡ್. ಸೊ ಏಂಜಿಯೋಸ್ಪರ್ಮ್ಸ್ನಲ್ಲಿ ನಾವು ಸೀಡ್ಸ್ನ ತೊಗೋಬೇಕು ಅಂತಂದರೆ ನಾವು ವಿ ಹ್ಯಾವ್ ಟು ಟೇಕ್ ಇಟ್ ಫ್ರಮ್ ದಿ ಫ್ರೂಟ್ ಇಟ್ ಸೆಲ್ಫ್. ಸೊ ನಾವು ಶೇಂಗಾ ಬೀಜ ತಿನ್ಬೇಕಂದ್ರೆ ಶೇಂಗಾಕಾಯಿನ ಕುಟ್ಟಿ ತೆಗಿಬೇಕು. ನೆಕ್ಸ್ಟ್, ದ ಓನ್ಲಿ ಗ್ರೂಪ್ ಆಫ್ ಕಿಂಗ್ಡಮ್ ಮೆಟಾಫೈಟಾ ದಟ್ ಎಕ್ಸಿಬಿಟ್ ಯುನಿಕ್ ಡಬಲ್ ಫರ್ಟಿಲೈಸೇಷನ್ ಪ್ರೊಸೆಸ್. ಸೊ ಪ್ಲಾಂಟ್ ಕಿಂಗ್ಡಮ್ ಅಂದ್ರೂ ಒಂದೇ, ಮೆಟಾಫೈಟಾ ಅಂತಂದ್ರೆ ಮೆಟಾಫೈಟಾ ಇಸ್ ಮಲ್ಟಿಸೆಲ್ಲರ್ ಗ್ರೀನ್ ಯೂಕ್ಯಾರಿಯೋಟಿಕ್ ಆಟೋಟ್ರೋಪಿಕ್ ಆರ್ಗಾನಿಸಮ್ಸ್. ಓಕೆ, ಸೊ ಇಲ್ಲಿ ಬ್ರಯೋಫೈಟ್, ಜಿಮ್ನೋಸ್ಪರ್ಮ್, ಟೆರಾಫೈಟ್ಸ್, ಏಂಜಿಯೋಸ್ಪರ್ಮ್ಸ್. ಸೊ ಇಲ್ಲಿ ಆನ್ಸರ್ ಆಬ್ವಿಯಸ್ಲಿ ಏಂಜಿಯೋಸ್ಪರ್ಮ್ಸ್. ನೆಕ್ಸ್ಟು, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಫಾರ್ ಕೋನಿಫರ್ಸ್? ಕೋನಿಫರ್ಸ್ಗೆ ಇಷ್ಟು 4 ಸ್ಟೇಟ್ಮೆಂಟಲ್ಲಿ ಯಾವುದು ಸೂಟ್ ಆಗುತ್ತೆ? ಥಿಕ್ ಕ್ಯೂಟಿಕಲ್ ಇರುತ್ತೆ, ಎಸ್ ಥಿಕ್ ಕ್ಯೂಟಿಕಲ್. ನೀಡಲ್ ಲೈಕ್ ಲೀವ್ಸ್ ಟು ರೆಡ್ಯೂಸ್ ಸರ್ಫೇಸ್ ಏರಿಯಾ, ಹೌದು ಟ್ರಾನ್ಸ್ಪಿರೇಷನ್ ಕಮ್ಮಿ ಮಾಡಲಿಕ್ಕೆ ಸರ್ಫೇಸ್ ಏರಿಯಾ ಕಮ್ಮಿ ಇರುತ್ತೆ, ಸೂಜಿ ಥರ ಇರುತ್ತೆ ಎಲೆಗಳು. ಸಂಕನ್ ಸ್ಟೊಮ್ಯಾಟೊ ಟು ರೆಡ್ಯೂಸ್ ವಾಟರ್ ಲಾಸ್, ಹೌದು ವಾಟರ್ ಲಾಸಿಗೆ. ದ ಮೇನ್ ಪ್ಲಾಂಟ್ ಬಾಡಿ ಇಸ್ ಗೆಮೆಟೋಫೈಟ್ ಅಲ್ಲ, ದ ಮೇನ್ ಪ್ಲಾಂಟ್ ಬಾಡಿ ಇಸ್ ಸ್ಪೋರೋಫೈಟ್. ಸೊ 3 is wrong. 1, 2 and 4 are correct. 1, 2, 4 ಸರಿ, ಇದು ತಪ್ಪಿದೆ. ಓಕೆ, ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್? ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಇನ್ ಜಿಮ್ನೋಸ್ಪರ್ಮ್ ದ ಫೀಮೇಲ್ ಗೆಮೆಟೋಫೈಟ್ ಈಸ್ ಫ್ರೀಲಿಂಗ್ ಅಲ್ಲ. ಟೆರಾಫೈಟ್ ಗೆಮೆಟೋಫೈಟ್ ಹ್ಯಾಸ್ ಎ ಪ್ರೋಟೋನಿಮಲ್ ಅಂಡ್ ಲೀಫಿ ಸ್ಟೇಜ್ ಅಲ್ಲ, ಅದು ಮೋಸಸ್. ಒರಿಜಿನ್ ಆಫ್ ಸೀಡ್ ಹ್ಯಾಬಿಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ಟೆರಾಫೈಟ್ಸ್, ಹೌದು ಅನಿಸುತ್ತೆ. ಆಂಥಿರಿಡಿಯಾ 4 ಆ್ಯಂಡ್ ಆರ್ಕಿಗೋನಿಯಾ 4 ಆರ್ ಪ್ರೆಸೆಂಟ್ ಇನ್ ಟೆರಾಫೈಟ್ಸ್, ಇಲ್ಲ ಇರೋದಿಲ್ಲ. ಅದು ಲಿವರ್ ವರ್ಡ್ಸ್ನಲ್ಲಿ ನಮಗೆ ಮಾರ್ಕೆಂಶದಲ್ಲಿ ನಮಗೆ ಕಾಣಿಸ್ತಿದೆ. ಸೊ ಕರೆಕ್ಟ್ ಅಂದರೆ ಸೀನೆ. 27ನೇದು, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಇನ್ ದ ಪ್ರೊಸೆಸ್ ಆಫ್ ಡಬಲ್ ಫರ್ಟಿಲೈಸೇಷನ್? Pollen tube has 2 male gametes enters through micropyle of an ovule, ಹೌದು. One of the male nuclei fuses with synergid of an egg apparatus, so doubt ಇದೆ ಸ್ವಲ್ಪ ಅದು. Syngamy and triple fusion occur at almost simultaneously, yes we know. Syngamy ಅಂತಂದರೆ one of the male nuclei fuses with a egg to form the zygote, ಅಲ್ಲಿ ಡಿಪ್ಲಾಯ್ಡ್ ಎಂಬ್ರಿಯೋ ಫಾರ್ಮೇಷನ್ ಆಗುತ್ತೆ. ಇನ್ನೊಂದು ಟ್ರಿಪಲ್ ಫ್ಯೂಷನ್, ಇನ್ನೊಂದು ಮೇಲ್ ಗೆಮೆಟೋ ಪೋಲಾರ್ ನ್ಯೂಕ್ಲಿಯಸ್ ಜೊತೆ ಫ್ಯೂಸ್ ಆಗಿ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗುತ್ತೆ, ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ನೆಕ್ಸ್ಟ್ ಇಟ್ ಬಿಕಮ್ಸ್ ದಿ ನರಿಶಿಂಗ್ ಟಿಶ್ಯೂ, ಇಟ್ ಬಿಕಮ್ಸ್ ದಿ ಟ್ರಿಪ್ಲಾಯ್ಡ್. ಸೊ ಫ್ಯೂಷನ್ ಇಲ್ಲೊಂದು ಸಲ ಆಗುತ್ತೆ, ಇಲ್ಲೊಂದು ಸಲ ಆಗುತ್ತೆ. ಅಟ್ಟೆ ಸೈಮಲ್ಟೇನಿಯಸ್ಲಿ 2 ಫರ್ಟಿಲೈಸೇಷನ್ ಆಗೋದ್ರಿಂದ ಅದಕ್ಕೆ ನಾವು ಡಬಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ.
ಇಲ್ಲಿ ಟ್ರಿಪಲ್ ಫ್ಯೂಷನ್ ಯಾಕೆ ಅಂತ ಹೇಳ್ತೇನೆ ಅಂತಂದರೆ, ಒಂದು ಪೋಲಾರ್ ನ್ಯೂಕ್ಲಿಯೈ, ಎರಡು ಹ್ಯಾಪ್ಲಾಯ್ಡ್ ಪೋಲಾರ್ ನ್ಯೂಕ್ಲಿಯೈ ಮತ್ತು ಒಂದು ಮೇಲ್ ನ್ಯೂಕ್ಲಿಯೈ ಫ್ಯೂಸ್ ಆಗಿಬಿಟ್ಟು ಟ್ರಿಪಲ್ ಫ್ಯೂಷನ್. ಸೊ ಇಲ್ಲಿ ಇದು ಫ್ಯೂಸ್ ಆಗೋದಿಲ್ಲ, ಸಿನರ್ಜಿಡ್ ಜೊತೆ ಏನು ಫ್ಯೂಸ್ ಆಗೋದಿಲ್ಲ. ಸಿನರ್ಜಿಡ್ಸ್ ಏನಾಗುತ್ತೆ, ದೇ ಆಲೋ ದಿ ಗೈಡ್ ಪಾತ್ವೇ ಫಾರ್ ಫ್ಯೂಷನ್ ಆಫ್ ಟು ಎಗ್. ಓಕೆ, ಇಲ್ಲಿದೆ ಇವೆರಡು ಫಿಲಿಫಾರಮ್ ಆಪರೇಟರ್ಸ್, ಇವೆರಡು ಸಿನರ್ಜಿಡ್ಸು, ಇದು ಎಗ್ಗು, ಇದು ಪೋಲಾರ್ ನ್ಯೂಕ್ಲಿಯೈ, ಇದು ಆ್ಯಂಟಿಪೋಡಲ್ಸ್. ಸೊ ಇಲ್ಲಿ ಮೇಲ್ ಗೆಮೆಟ್ ಬಂತು ಅಂದ ಕೂಡಲೇ ಇದ್ರ ಜೊತೆ ಫ್ಯೂಸ್ ಆಗುತ್ತೆ, ಈ ಸಿನರ್ಜಿಡ್ ಜೊತೆ ಫ್ಯೂಸ್ ಆಗೋದಿಲ್ಲ. ಇನ್ನೊಂದು ಮೇಲ್ ಗೆಮೆಟ್ ಇದ್ರ ಜೊತೆ ಫ್ಯೂಸ್ ಆಗಿಬಿಡುತ್ತೆ. ದಿಸ್ ಬಿಕಮ್ ಟ್ರಿಪ್ಲಾಯ್ಡ್ ಎಂಡೋಸ್ಪರ್ಮ್. ಇದು ಸಿನ್ಗ್ಯಾಮಿ ಆಗುತ್ತೆ. ಇಲ್ಲಿ ಇದು ಡೆವಲಪ್ಸ್ ಇಂಟು ಎಂಬ್ರಿಯೋ. ನೆಕ್ಸ್ಟ್, protonema and leafy stage of thallus is found in mosses. Okay. Next, identify the plant parts A, B, C and D. ಇದೊಂದು ಆಲ್ಗೆ. ಇದರಲ್ಲಿ ಯಾವುದೇ ಬಿ ಅಂತಂದರೆ ಇಲ್ಲಾಂದ್ರೆ ಹುಡುಕ್ಬೇಕು. ಹೋಲ್ಡ್ ಫಾಸ್ಟ್, ತಳದಲ್ಲಿರೋದ್ರಿಂದ ಹೋಲ್ಡ್ ಫಾಸ್ಟ್ ಅಂತ ಅನ್ಕೋಬೋದು. ಇವೆರಡರಲ್ಲಿ ಆನ್ಸರ್ ಹುಡುಕ್ಬೇಕಾಗತ್ತೆ. ಸೊ ಇನ್ನೊಂದು ಇಲ್ಲಿ ಡಿ ಏರ್ ಬ್ಲ್ಯಾಡರ್ ಇದೆ, ಹೋಲ್ಡ್ ಫಾಸ್ಟು. ಇಲ್ಲಿ ಏರ್ ಬ್ಲ್ಯಾಡರ್ ಯಾವುದಿದೆ ನೋಡಬೇಕು, ಇದು ಹತ್ತತ್ರ ಬರ್ತಾ ಇದೆ. ನೆಕ್ಸ್ಟು ಸಿ ಮಿಡ್ರಿಬ್. ಓಕೆ, ಸೊ ದಿಸ್ ಇಸ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟು ಐಡೆಂಟಿಫೈ ದ ಪ್ಲಾಂಟ್ಸ್ ಎ, ಬಿ, ಸಿ ಅಂಡ್ ಡಿ ಅಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ಸ್. ಸೊ ಇದು ನಮ್ಗೆ ಗೊತ್ತಿರಬೇಕು, ಇದು ಮಾರ್ಫಾಲಜಿಕಲಿ ಯಾವ್ದಿರುತ್ತೆ. ದಿಸ್ ಇಸ್ ಜಿಂಕೋ ಬೈಲಾಬಾ ಅಂತ ಹೇಳ್ತೀವಿ. ಜಿಂಕೋ, ಇಟ್ಸ್ ಎ ಜಿಮ್ನೋಸ್ಪರ್ಮ್. ಅಂಡ್ ಇದು ಸಾಲ್ವಿನಿಯಾ, ಇದು ಹಾರ್ಸ್ ಟೈಲ್, ಇದು ಸೆಲಾಜಿನೆಲ್ಲಾ. ದಿಸ್ ಸೆಲಾಜಿನೆಲ್ಲಾ ಹ್ಯಾಸ್ ಎ ಕಾಂಟ್ರವರ್ಷಿಯಲ್ ರೇಸೋಫೋರ್ ಇರುತ್ತೆ. ಸೊ ಹಂಗಾಗಿ ಗುರ್ತಿಟ್ಕೋಬೋದು. ಮೊದಲನೇ ಸೆಲಾಜಿನೆಲ್ಲಾ, ಎರಡನೇದು ಇಕ್ವಿಸಿಟಮ್ಮು, ಸಿ ಅನ್ನೋದು ಸಾಲ್ವಿನಿಯಾ, ಇದು ಜಿಂಕೋ. ಸೊ ಬಿ ಇಸ್ ದ ಆನ್ಸರ್. ಸೊ in the available time, in the available resources, I've tried to convince that these are the questions can be asked in the competitive exams, and I wish you the good luck. Thank you.